सुख करता दुख हरता वार्ता विघ्नाची दुर्वे पुरवे प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव.
ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्मा तस्मै श्री गुरवे ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ ಆಗಮಿಸಬೇಕಂತ ಹೇಳಿ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ನೀಲಪ್ಪ ಗೋನಾಳ್ ಸರ್ ಇವ್ರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮತ್ತೋರ್ವ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಅರುಣಕುಮಾರ್ ದೇಸಾಯಿ ಸರ್ ಇವ್ರನ್ನು ಕೂಡ ವೇದಿಕೆಗೆ ನಾನು ತಮ್ಮೆಲ್ಲರ ಪರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಶ್ರೀ ನಾಗಭೂಷಣ್ ಚಿನ್ವಾಲ್ ಸರ್ ಅವ್ರನ್ನೂ ಕೂಡ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ವೆಂಕಟೇಶ್ ಗೌಡರ್ ಸರ್ ಅವ್ರನ್ನೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಮೈನುದ್ದೀನ್ ಕಾಜಿ ಸರ್ ಅವ್ರನ್ನೂ ಕೂಡ ಈ ಒಂದು ವೇದಿಕೆಗೆ ನಾನು ತಮ್ಮೆಲ್ಲರ ಪರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಯಮನಪ್ಪಪುರ ಸರ್ ಇವ್ರನ್ನೂ ಕೂಡ ಈ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರು ಕೂಡ ವೇದಿಕೆಗೆ ಒಂದು ಆಸೀನರಾಗಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀಮತಿ ನಗಿನಾ ಮೇಡಮ್ ಇವ್ರನ್ನೂ ಕೂಡ ಈ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಮತ್ತೋರ್ವ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ವಿ ಎಂ ಕನ್ಕೂರ್ ಸರ್ ಇವ್ರನ್ನೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶರಣ ಬಸವರಾಜ್ ಮಾಟ್ರು ಸರ್ ಇಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಬಸವರಾಜ್ ಮಠ್ ಸರ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಅನಿಮೇಶ್ ಸರ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಮೀನಾಕ್ಷಿ ದೊಡ್ಡಮನಿ ಮೇಡಮ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶೇಖರಪ್ಪ ಎಚ್ ಶಿಕ್ಷಕರು ಇವ್ರನ್ನೂ ಕೂಡ ನಾನು ಈ ಒಂದು ವೇದಿಕೆಗೆ ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಸಿದ್ದಪ್ಪ ಅಮರಪ್ಪ ಸರ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಉಚ್ಚಮ್ಮ ಬಳ್ಳೋಳಿ ಮೇಡಮ್ ಅವರು ಇವ್ರನ್ನೂ ಕೂಡ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಅಚ್ಚಮ್ಮ ಸಂಜೀವಮೂರ್ತಿ ಮೇಡಮ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಉಮಾಬಾಯಿ ರಂಗರಾವ್ ಈ ಮೇಡಮ್ ಕೂಡ ನಾನು ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ದೊಡ್ಡಗೌಡ ಅನ್ಗೌಡ್ ಸರ್ ಇವ್ರನ್ನೂ ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಸುರೇಶ್ ಕೊಂಡ್ವಾಳ್ ಸರ್ ಇವರು ಕೂಡ ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶಿವಪುತ್ರಪ್ಪ ಗುಳೆ ಸರ್ ಇವರು ಕೂಡ ವೇದಿಕೆಗೆ ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಶೇಖರಗೌಡ ಮಾಲಿಪಾಟೀಲ್ ಸರ್ ಇವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಹನುಮವ್ವ ಗಾಡುಗೊಳಿ ಮೇಡಮ್ ಇವರು ಕೂಡ ಒಂದು ವೇದಿಕೆಗೆ ನಾನು ತುಂಬ ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಯಲ್ಲಪ್ಪ ಬಾಳಪ್ಪ ಜರಕೊಂಡಿ ಸರ್ ಇವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಪದ್ಮರಾಜ್ ದೇಸಾಯಿ ಸರ್ ಇವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ನಾನು ತುಂಬುರದಿಂದ ಆಹ್ವಾನಿಸ್ತಾ ಇದ್ದೇನೆ. ಕುಮಾರಿ ರಜಿಯಾ ಬೇಗಂ ಈ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಆಹ್ವಾನವನ್ನು ನೀಡುತ್ತಾ ಇದ್ದೇನೆ. ಹಾಗೆಯೇ ತೀರ್ಥಯ್ಯ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಸವಿತಾ ಜಾಣ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಎಂ ಈ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಆಹ್ವಾನ ನೀಡ್ತಾ ಇದ್ದೇನೆ. ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಆಹ್ವಾನ ನೀಡ್ತಾ ಇದ್ದೇನೆ. ಹಾಗೆಯೇ ಶ್ರೀ ವೆಂಕಟೇಶ್ SDA ದ್ವಿತೀಯ ದರ್ಜೆ ಸಹಾಯಕರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವ ದ್ವಿತೀಯ ದರ್ಜೆ ಸಹಾಯಕರಾದ ಶ್ರೀ ಮೌನೇಶ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಸರ್ವ ಸಂಘದ ಸದಸ್ಯರುಗಳನ್ನ ಗುನ್ನಾಳ್ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ರಾಯರಡ್ನಗಿರಿ ಶಾಲೆಯ
ಎಲ್ಲ STMCಯ ಅಧ್ಯಕ್ಷರುಗಳು ಸರ್ವ ಸದಸ್ಯರುಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತೇಳಿ ಈ ಮೂಲಕ ಅವರಲ್ಲಿ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮಳೆ ಹನಿ ಸುರಿದ ಹಾಗೆ, ಮುಂಜಾನೆಯ ಹಿಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಯ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನೆನಪಿನ ಕೊಂಡಿಯಾಗ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ಸಾಯ ಗಾನೋತ್ಸುಕ ಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯನೇ ಗುರುವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯ ಕಲಚೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಖಂಡಕಾಯ ಗೀತಸಾರಾಯ ಗೀತ ತತ್ಪಾಯ ಗೀತ ಗೋತ್ರಾಯ ಧೀಮಹಿ ಗೂಢಗುಲ್ಫಾಯ ಗಂಧಮತ್ಸಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗ್ರಂಥಗೀತಾಯ ಗ್ರಂಥಗೇಯಾಯ ಗ್ರಂಥಾಂತರಾತ್ಮನೇ ಗೀತಲೀನಾಯ ಗೀತಾಶ್ರಯಾಯ ಗೀತವಾದ್ಯಪಟವೇ ದೇಯಚರಿತಾಯ ಗಾಯಗವರಾಯ ಗಂಧರ್ವಪೀಕೃತೆ ಗಾಯಕಾದೀನ ವಿಗ್ರಹ ಗಂಗಾ ಜಲ ಪ್ರಣಯವತೆ ಗೌರಿ ಸುನಂದನಾಯ ಗೌರಿ ಹೃದಯ ನಂದನಾಯ ಗೌರಿ ಭಾನುಸುತಯ ಗೌರಿ ಗಣೇಶ್ವರಾಯ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಘೋಷಾಸ್ತಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಥ್ಯಾಂಕ್ ಯು. ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೆಂದು ಬೇಡಿಕೆಯ ನುಡಿ. ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ದೈವಿಕಳೆಯನ್ನು ತಂದುವ ಮೂಲಕ ಪ್ರಾರ್ಥನಾ ಗೀತೆಯನ್ನು ಹಾಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ತಾನೇನೆ ಸಂದೇಶದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ ಎಂದು ಹೇಳಿರ್ತಕ್ಕಂಥ ಶ್ರೀಶೈಲ್ ಎಸ್ ಬಿರಾದಾರ್, ಮಾನ್ಯ DD ಬಾಯ್ ಸರ್ ಕೊಪ್ಪಾಳ್, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಆಹ್ವಾನ ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುವರನ್ನ ಅಭೂತಪೂರ್ವವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಮಿತ್ರನಾಗಿರ್ತಕ್ಕಂಥ ಶ್ರೀ ಯಮನೂರಪ್ಪ ಸರ್. ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ. ಹಳೆ ವಿದ್ಯಾರ್ಥಿಗಳ ಒಕ್ಕೂಟ, ಸರಕಾರಿ ಪ್ರೌಢಶಾಲೆ ಗುನ್ನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಗುರುಗಳ ಸಾರ್ಥಕ ಸೇವೆ ಮತ್ತು ಅವಿಸ್ಮರಣೀಯ ನೆನಪುಗಳ ಸಂಭ್ರಮ 2025. ಈ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತ ಮಾಡುವುದು ಅತ್ಯಂತ ಹರ್ಷವೆನಿಸುತ್ತದೆ. ಆತ್ಮೀಯ ಸ್ನೇಹ ಬಾಂಧವರೇ, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ, ನಮ್ಮ ಯಶಸ್ಸನ್ನು
ಇಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರಾದಂತಹ ಶ್ರೀ ಎಂ ಕೃಷ್ಣಪ್ಪ ಸರ್ ಅವರನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮುಖಾಂತರ ಈ ವೇದಿಕೆಗೆ ತುಂಬು ಹೃದಯದಿಂದ ಗೌರವದಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ವಿದ್ಯಾರ್ಥಿಗಳು ಮುಖ್ಯ ಅತಿಥಿಯಾಗಿ ಆಗಮಿಸುವಂತಹ ಎಲ್ಲರನ್ನು ಗೌರವಿಸಿ ಮಾರ್ಗದರ್ಶಿಸುವ ಇವರು ಬಿಡುವಿಲ್ಲದ ಓಡಾಟದಲ್ಲಿಯೂ ನಮ್ಮ ಕರೆಗೆ ಓಗೊಟ್ಟು ವೇದಿಕೆಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಶಕುಂತಲಾ ರೆಡ್ಡಿ ಮೇಡಮ್ ಅವರಿಗೆ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತ. ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಕಾಗುಣಿತ ತಪ್ಪಾಯಿತಂತ 100 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಮೇಷ್ಟ್ರು, ನಮ್ಮೆಲ್ಲರ ನೆಚ್ಚಿನ ಕನ್ನಡ ಮೇಷ್ಟ್ರು ನೀಲಪ್ಪ ಗೋನಾಳ್ ಸರ್ ಅವರನ್ನು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಈ ವೇದಿಕೆಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಎನ್ನುತ್ತಾ ನಮ್ಮೆಲ್ಲರ ಎದೆಯಾಳದಲ್ಲಿ ಕನ್ನಡ ಅಭಿಮಾನವನ್ನು ಮೂಡಿಸಿದಂತಹ ನಮ್ಮ ನೆಚ್ಚಿನ ಗುರುಗಳು ನೀಲಪ್ಪ ಗೋನಾಳ್ ಗುರುಗಳು ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸುಂದರ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು, ಅವರೇ ಭೂಗೋಳ ವಿಜ್ಞಾನ ಶಿಕ್ಷಕರು. ಅವರನ್ನು ನಾವೆಲ್ಲರೂ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರೋವರಗಳ ಹೆಸರಿಸಿ ನಮ್ಮ ಹೆಸರುಗಳನ್ನು ಹೆಸರಿನಲ್ಲಿ ಬರೆಸಿ ತಮ್ಮ ಅಪಾರ ಭೂಗೋಳ ಜ್ಞಾನದಿಂದ ಸ್ಥಳೀಯ ಹವಾಮಾನದ ನಿರ್ದಿಷ್ಟವಾಗಿ ತಿಳಿಸುವ ಅವರು ವೈಯಕ್ತಿಕ ಜೀವನಾನುಭವದಿಂದ ವಿದ್ಯಾರ್ಥಿಗಳಿಗೆ ಮುಂಬರುವ ಜೀವನದ ಮುನ್ಸೂಚನೆಯನ್ನು ಕೊಡುತ್ತಾ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ತರಗತಿಯಲ್ಲಿ ಅದನ್ನು ಸ್ಥಾಪಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದ ಶರಣಪ್ಪ ಉಳ್ಳಾಗಡ್ಡಿ ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ನಂತರ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾದಂತಹ ನಮ್ಮೆಲ್ಲರ ನೆಚ್ಚಿನ ಗಣಿತ ಶಿಕ್ಷಕರು ಶ್ರೀ ಅರುಣ್ ಕುಮಾರ್ ದೇಸಾಯಿ ಸರ್ ಅವರನ್ನು ನಾನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿಂದಿ ಶಿಕ್ಷಕರಾದಂತಹ ಶ್ರೀ ನಾಗಭೂಷಣ್ ಚಿನ್ವಾಲ್ ಗುರುಗಳು ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮೆಲ್ಲರಲ್ಲಿ ಹಿಂದಿ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಿ ನೀತಿ ಸಂದೇಶದ ಪಾಠದಿಂದ ನಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿರುವಂತಹ ಶ್ರೀ ನಾಗಭೂಷಣ್ ಚಿನ್ವಾಲ್ ಗುರುಗಳಿಗೆ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಆಗಮಿಸುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಬಿಚ್ಚು ಮನಸ್ಸುಳ್ಳ ಅವರೇ ನಮ್ಮ ವೆಂಕಟೇಶ್ ಗೌಡರ್ ಸರ್. ಬರ್ಲಿ ಜೋರಾದ ಚಪ್ಪಾಳೆ. ಬಹುಶಃ ನಮ್ಮ ಊರಿನ ಮನೆಗಳಲ್ಲಿ ಹೆಸರುವಾಸಿಯಾದಂತಹ ವೆಂಕಟೇಶ್ ಗೌಡರ್ ಸರ್ಗೆ ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಿಸರ ಪ್ರೇಮಿ, ನಮ್ಮೆಲ್ಲರಲ್ಲಿ ಸಾಮಾಜಿಕ ಕಳಕಳಿಯನ್ನು ಮೂಡಿಸಿದಂತಹ ಗುರುಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂತರದಲ್ಲಿ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಮಾನ್ಯ ಶ್ರೀ ಮೊಹಮ್ಮದ್ ಮೈನೂರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶ್ರೀ ಯಮನೂರಪ್ಪ ಪುರ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಸದಾ
ಹಸನ್ಮುಖಿಯಾಗಿದ್ದು ನಮ್ಮನ್ನು ಸದಾ ತಮ್ಮ ಚಡಿ ಏಟಿನ ಮೂಲಕವೇ ಉರಿದುಂಬಿಸುತ್ತಿದ್ದ ಯಮನೂರಪ್ಪ ಪುರ ಸರ್ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಪ್ಪು ಮಾಡಿದಾಗ ಬಸ್ಕಿ ಹೊಡೆಸಿ ದೇಹ ಗಟ್ಟಿ ಮಾಡಿದ ನಮ್ಮ PT ಟೀಚರ್ ಶ್ರೀ ನಗಿನಾ ಮೇಡಮ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂತಹ ಶ್ರೀ VM ಕಂಕೂರ್ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣ ಮಾತ್ರವಲ್ಲ ಜೀವನದ ನಿಯಮವೂ ಕೂಡ ಎಂದು ತಿಳಿಸಿದ ನಮ್ಮೆಲ್ಲರ ನೆಚ್ಚಿನ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀ ಶರಣ್ ಬಸವರಾಜ್ ಮಾಟೂರ್ ಸರ್ ಅವರನ್ನು ಕೂಡ ನಾನು ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರುವಂತಹ ME ಮಾಳ್ ಶಿಕ್ಷಕರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಂತರ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಮಾನ್ಯ ಶ್ರೀ ಶಿವನ್ಗೌಡ್ ಜಾಲಿಯಾಳ್ ದೈಹಿಕ ಶಿಕ್ಷಕರು ಅವರನ್ನು ಕೂಡ ಈ ವೇದಿಕೆಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತ್ಯಂತ ಸರಳ ಸಜ್ಜನಿಕೆಯ ಶ್ರೀಮತಿ ರೂಪಾ ದೊಡ್ಮನಿ ಮೇಡಮ್ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಬಸವರಾಜ್ ತೊಂಡಿಯಾಳ್ ಗುರುಗಳು ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಹಾಗೂ ಶ್ರೀ ಬಸವರಾಜ್ P ಶಿಕ್ಷಕರು ಅವರನ್ನು ಕೂಡ ನಾನು ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀ ನಾರಾಯಣಪ್ಪ H ಗುರುಗಳು ಅವರನ್ನು ಕೂಡ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಮಂಜುನಾಥ್ NJ ಶಿಕ್ಷಕರು ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶ್ರೀ ವೆಂಕಟೇಶ್ SDA ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಮೌನೇಶ್ ದಾಸರ್ SDA ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಜಗದೀಶ್ ಬಳಿಗಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತ ಮಾಡುತ್ತೇನೆ. ಶ್ರೀ ಅನ್ಮೇಶ್ ಶಿಕ್ಷಕರು ಅವರನ್ನು ಕೂಡ ನಾನು ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಮೀನಾಕ್ಷಿ ದೊಡ್ಮನಿ ಗುರುಮಾತೆಯರನ್ನು ತಮ್ಮೆಲ್ಲರ ಪರವಾಗಿ ಅಕ್ಕರೆಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಶೇಖರಪ್ಪ H ಗುರುಗಳು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಭದ್ರ ಬುನಾದಿಯನ್ನು ಹಾಕಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು ಶ್ರೀ ಸಿದ್ದಪ್ಪ ಅಮ್ರಪ್ಪ ಅವರನ್ನು ತಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಉಚ್ಚಮ್ಮ ಕೊಟ್ರಪ್ಪ ಮೇಡಮ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಅಕ್ಕರೆಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಅಚ್ಚಮ್ಮ ಸಂಜೀವ್ ಮೂರ್ತಿ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಶ್ರೀ ದೊಡ್ಡನಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೆಲ್ಲರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾದಂತಹ ಶ್ರೀ ಸುರೇಶ್ ಗೊಂಡ್ಬಾಳ್ ಸರ್ ಅವರನ್ನು ಕೂಡ ನಾನು ತಮ್ಮೆಲ್ಲರ
ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ನಮ್ಮೆಲ್ಲರ ಬಾಲ್ಯದ ಶಿಕ್ಷಕರಾದಂತಹ ಶ್ರೀ ಶಿವಪುತ್ರಪ್ಪ ಗುಳೇಲ್ ಸರ್ ಅವರೆಲ್ಲರೂ ನಮಗೆ ಚಿರಪರಿಚಿತ. ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಶೇಖರಗೌಡ್ ಕರೇಗೌಡ್ ಮಾಲಿ ಪಾಟೀಲ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಯಲ್ಲಪ್ಪ ಬಾಳಪ್ಪ ಜರ್ಕುಂಟಿ ಅವರನ್ನು ಕೂಡ ನಾನು ಈ ವೇದಿಕೆಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ಹನುಮವ್ವ ಗಾಡ್ಗೋಳಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಿರಿಯ ಪ್ರಾಥಮಿಕ ಶಾಲೆ ರಾಯರೆಡ್ಡಿ ನಗರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀ ಪದ್ಮರಾಜ್ ದೇಸಾಯಿ ಗುರುಗಳನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮತಿ ಶೋಭಾ ಬಡ್ಡಿಮಣಿ ಮೇಡಮ್ ಅವರನ್ನು ಕೂಡ ನಾನು ಅಕ್ಕರೆಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀ ಚಿನ್ನಭಾಷಾ ಅತ್ತಾರ್ ಗುರುಗಳು ಅವರನ್ನು ಕೂಡ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನಾನು ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀ ಸಂಗಯ್ಯ ಹಿರೇಮಠ್ ಸರ್ ಕ್ರೀಡಾ ಪ್ರೇಮಿಗಳಾದಂತಹ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸುವಂತಹ ಶ್ರೀ ಬಸವನಗೌಡ ಪೊಲೀಸ್ ಪಟೇಲ್ ಗುರುಗಳು ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀಮತಿ ಬಸಮ್ಮ ಬಳ್ಳಾರಿ ಟೀಚರ್ ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಉಮಾಮಹೇಶ್ವರ್ ಕೆಜೆ ಗುರುಗಳು ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ಶ್ರೀ ಉಮೇಶ್ ಸರ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಬಸವರಾಜ್ ಮಠ್ ಗುರುಗಳು ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂತಹ ಕುಮಾರಿ ಹೇಮಲತಾ ಬಿ ಮೇಡಮ್ ಅವರನ್ನು ಕೂಡ ನಾನು ಅತ್ಯಂತ ವಿನಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಕೊಪ್ಪಳ್ ಮೇಡಮ್ ಅವರನ್ನು ಕೂಡ ನಾನು ಈ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಕುಮಾರಿ ರಜಯಾ ಮೇಘ ಮೇಡಮ್ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸವಿತಾ ಜಾಣ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುನ್ನಾಳ್ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಎಮ್ಮಿಮಾಲ್ ಎಂ ಅವರನ್ನು ಕೂಡ ನಾನು ಅತ್ಯಂತ ವಿನಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಹನುಮಂತಪ್ಪ ಭಜಂತ್ರಿ ಗುರುಗಳು ಅವರನ್ನು ಕೂಡ ನಾನು ಅತ್ಯಂತ ವಿನಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಶಿವಪ್ಪ ಡಿ ಗುರುಗಳು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಮಾಬಾಯಿ ರಂಗರಾವ್ ಮೇಡಮ್ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಸುಮಾರು 2 ತಿಂಗಳ ಕಾಲ ಅವಿರತ ಶ್ರಮವಹಿಸಿದಂತಹ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಸಂಘದ ಸರ್ವ ಸದಸ್ಯರಿಗೂ ಕೂಡ ತಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ನಮ್ಮೂರಿನ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುನ್ನಾಳ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಾಯರೆಡ್ಡಿ ನಗರ ಹಾಗೂ ಸರ್ಕಾರಿ ಪ್ರೌಢಶಾಲೆ ಗುನ್ನಾಳ್ ಇವರ ಸರ್ವ STMC ಅಧ್ಯಕ್ಷರು ಮತ್ತು ಸದಸ್ಯರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಗುನ್ನಾಳ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸರ್ವ ಸದಸ್ಯರನ್ನು ಹಾಗೂ PDO ಸಾಹೇಬರನ್ನು ಕೂಡ ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಊರಿನ ಸಮಸ್ತ ಹಿರಿಯ ಕಿರಿಯ ಎಲ್ಲ ನಾಗರಿಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು
ಎಲ್ಲ ಸರ್ವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಮೆರುಗು ನಮ್ಮ ತಾಯಿ ಭಾಷೆ, ನಮ್ಮ ನಾಡು ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ, ಕನ್ನಡಿಗರು ನಾವೆಲ್ಲರೂ ಕೂಡ ನಮ್ಮ ಕನ್ನಡ ನಾಡಗೀತೆಯನ್ನ ಹಾಡುವುದರ ಮೂಲಕ ಕನ್ನಡ ನಾಡಗೀತೆಗೆ ಮೆರಗಣು ತರೋಣ. ನಮ್ಮೆಲ್ಲ ಸಂಗೀತ ಮಾಧ್ಯಮದವರು ಈ ಒಂದು ನಾಡಗೀತೆಯನ್ನು ಗಾನ ಗಂಧರ್ವ ಉಭಯ ಗುರುಗಳಾಗಿರ್ತಕ್ಕಂಥ ಪುಟ್ಟರಾಜ ಗುರುಗಳ ಶಿಷ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಬಿನ್ನಾರ್ ಗುರುಗಳು ಅವರ ಸಂಗೀತ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಅವರ ಶಿಷ್ಯರಿಂದ ಈಗ ಆಲಿಸಿ ನಾಡಿನ ಪ್ರಸಿದ್ಧ ನಾಡಗೀತೆಯನ್ನು. ಹೆತ್ತ ತಾಯಿ ಜೀವನ ನೀಡುತ್ತಾಳೆ ಭೂತಾಯಿ ಅಂಥ ಒಂದು ನಮ್ಮ ತಾಯಿ ನೆಲದ ನಾಡಗೀತೆಯನ್ನು ಸುಮಧುರ ಕಂಠದೊಂದಿಗೆ ತಮ್ಮ ಉತ್ತಮ ಸಂಗೀತ ಬಳಗದೊಂದಿಗೆ ನಾಡಗೀತೆಯನ್ನು ಹಾಡಿರ್ತಕ್ಕಂಥ ಸಂಗೀತ ಬಳಗದವರಿಗೆ ಧನ್ಯವಾದಗಳು. ಹಾಗೆಯೇ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸತಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಭವಿಷ್ಯವ ಬರೆದವರು, ನಿಸ್ವಾರ್ಥದಿ ಅನವರತ ಸಾರ್ಥಕ ಸೇವೆಗೈದವರು, ಸದಾ ಸ್ಮರಣೀಯವರು, ವಾಗ್ದೇವಿಯ ವರಪುತ್ರರ ನಮನಗಳಿಗಾಗಿನೇ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಗುರುಗಳ ಸಾರ್ಥಕ ಸೇವೆ ಹಾಗೂ ಅವಿಸ್ಮರಣೀಯ ಕಾರ್ಯಕ್ರಮಗಳ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿಲೇ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಅಶೋಕ್ ವಾಲ್ಮೀಕಿ ಹಾಗೂ ಗುರುರಾಜ್ ವಾಲ್ಮೀಕಿ. ಅಜ್ಞಾನ ತಿಮಿಲಾಂಧಸ್ಯ ಜ್ಞಾನಾರ್ಜನ ಶಲಕಾಯ ಚಕ್ಷುರ್ನಿರ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಂಧಕಾರದ ಕತ್ತಲಲ್ಲಿ ಕುರುಡಾಗಿದ್ದ ಎನ್ನ ಕಣ್ಣುಗಳನ್ನು ಜ್ಞಾನವೆಂಬ ದೀಪವನ್ನಚ್ಚಿ ತೆರೆಸಿದಂಥ ಈ ನಮ್ಮ ಗುರುಗಳು
ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಗುರುಗಳ ಸಾರ್ಥಕ ಸೇವೆ ಮತ್ತು ಅವಿಸ್ಮರಣೀಯ ನೆನಪುಗಳ ಸಂಭ್ರಮ 2025. ಇವತ್ತು ಈ ಸಮಾರಂಭದ ಭವ್ಯ ರಂಗ ಸಜ್ಜಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಮತ್ತು ಮೊಟ್ಟ ಮೊದಲು ಈ ಶಾಲೆಯ ಮುಖ್ಯೋಪಾಧ್ಯಾಯರುಗಳಾಗಿರ್ತಕ್ಕಂಥವರು, ಕಾಫಿನಾಡಿನ ಕುವರ ಜನರಲ್ ಕರಿಯಪ್ಪರಂಥವರ ಪುಣ್ಯ ಭೂಮಿಯಲ್ಲಿ ಜನಿಸಿರುವಂತಹ ಮತ್ತು ತಮ್ಮದೇ ಆದ ಛಾಪನ್ನು ಈ ಶಾಲೆಗೆ ಮೂಡಿಸಿ ಬೆಳೆಸಿದಂಥ ನಮ್ಮೆಲ್ಲರ ಗುರುಗಳಾಗಿರುವಂತಹ ಎಂ ಕೃಷ್ಣಪ್ಪ ಗುರುಗಳೇ, ಹಾಗೂ ನಮಗೆಲ್ಲರಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿ ನಮ್ಮ ಬಾಳನ್ನು ಬೆಳಗಿರುವಂತಹ ನಮ್ಮೆಲ್ಲ ಅಚ್ಚು ಮೆಚ್ಚು ನೆಚ್ಚಿನ ಗುರುಗಳ ಪಾದ ಪದ್ಮ ಕಮಲಗಳಿಗೆ ಎನ್ನ ಹೃದಯ ಮಂದಿರದಲ್ಲಿ ನಮಸ್ಕರಿಸುತ್ತಾ ಇವತ್ತು ಈ ಪ್ರಾಸ್ತಾವಿಕ ನುಡಿಗಳನ್ನು ನಾನು ಆಡಲು ಬಯಸುತ್ತೇನೆ. ಇವತ್ತು ಈ ಗುರುಗಳ ಮಹಾತ್ಮೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶವನ್ನು ನಾನು ಈ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಯಬಯಸುತ್ತೇನೆ. ಇವತ್ತು ಸಂಸ್ಕೃತದಲ್ಲಿ ಗು ಅಂದರೆ ಅಜ್ಞಾನ, ರು ಅಂದರೆ ತೊಲಗಿಸುವವನು, ಡಾರ್ಕ್ನೆಸ್ ರಿಮೂವರ್ ಆಫ್ ದ ಲೈಫ್ ಅಂತ ನಾವು ಗುರುವನ್ನು ಕರಿತೇವೆ. ಇವತ್ತು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ನಾವು ಹೇಳ್ತೇವೆ. ಇವತ್ತು ಮಾತೃದೇವೋಭವ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನಮಗೆ ತಾಯಿ ಜನ್ಮವನ್ನು ಕೊಡ್ತಾಳೆ. ಪಿತೃದೇವೋಭವ, ಇವತ್ತು ತಂದೆ ನಮಗೆ ಬದುಕನ್ನು ನೀಡ್ತಾನೆ, ಆದರೆ ನಮ್ಮ ಗುರು ನಮಗೆ ಜೀವನವನ್ನೇ ನೀಡ್ತಾನೆ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಗುರುಗಳ ಹಿಂದಿ ಗುರುಗಳಾಗಿರುವಂಥ ನಾಗಭೂಷಣ್ ಚಿನಿವಾಲ್ ಗುರುಗಳನ್ನು ಇವತ್ತು ನಾನು ಸ್ಮರಿಸಬೇಕಾಗುತ್ತೆ. ಯಾಕಂದರೆ ಅವರು ಹಿಂದಿ ಪಾಠವನ್ನು ಮಾಡುವಂತಹ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮನ ಮುಟ್ಟುವ ಹಾಗೆ ಪಾಠವನ್ನು ಮಾಡ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ನಮಗೆ ಸಂತ ಕಬೀರ್ ದಾಸರ ಒಂದು ದೋಹಗಳನ್ನು ನಮಗೆ ಹೇಳ್ಕೊಡ್ತಾಯಿದ್ರು. ಏನಂತಂದರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗೋ ಪಾಯ, ಬಲಿಯಾರಿ ಗುರು ಅಪನೆ ಗೋವಿಂದ ದಿಯೋ ಬತಾಯ ಅಂತ. ಅಂದರೆ ಇವತ್ತು ಗುರು ಮತ್ತು ಗೋವಿಂದರು ಇಬ್ಬರು ಪ್ರತ್ಯಕ್ಷವಾದಾಗ ನೀನು ಮೊದಲು ಯಾರಿಗೆ ನಮಸ್ಕರಿಸ್ತೀಯ ಅಂತಂದರೆ, ನಾನು ಗುರುಗಳಿಗೆ ಮೊದಲು ನಮಸ್ಕರಿಸ್ತೀನಿ ಅಂತ. ಯಾಕಂದರೆ ಸಪ್ತ ಸಾಗರದ ಸುಳಿಯಲ್ಲಿ ಮುಳುಗಿದರೂ ಕೂಡ ಅಲ್ಲಿ ನಮಗೆ ದಾರಿ ತೋರುವಂಥವನು ಗುರು. ಈ ನಿದರ್ಶನಕ್ಕೆ ನನಗೆ ಒಂದು ಸ್ಟೋರಿ ನೆನಪಾಗುತ್ತೆ. ಇವತ್ತು ಜಗತ್ತನ್ನೇ ಗೆಲ್ಲಬೇಕೆಂಬ ಮಹಾಪರಾಕ್ರಮಿ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಮಹತ್ವಾಕಾಂಕ್ಷೆ ಉಳ್ಳಂಥವನು, ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕೆಂಬ ಒಂದು ಆಸೆಯನ್ನು ಇಟ್ಟುಕೊಂಡಿರುವಂತಹ ದ ಗ್ರೇಟ್ ಅಂಬಾಸಿಡರ್ ಅಲೆಕ್ಸಾಂಡರ್ ಅವರು ಒಂದು ದಾರಿಯಲ್ಲಿ ಹೋಗ್ತಿರುವಾಗ ಅವರ ಪರಮ ಗುರುಗಳಾಗಿರುವಂತಹ ಅರಿಸ್ಟಾಟಲ್ ಅವರು ಅವರಿಗೆ ಎದುರಿಗೆ ಕಾಣ್ತಾರೆ. ಆವಾಗ ಆ ಮಹಾಪರಾಕ್ರಮಿ ಸೋಲಿಲ್ಲದ ಸರದಾರ ಅಲೆಕ್ಸಾಂಡರ್ ತನ್ನ ಗುರುಗಳಿಗೆ ಮಂಡೆಯನ್ನೂರಿ ನಮಸ್ಕರಿಸಿ ಇವತ್ತು ಆ ಗುರುವಂದನೆಯನ್ನು ಸಲ್ಲಿಸ್ತಕ್ಕಂಥ ಅರಿಸ್ಟಾಟಲ್ ಅವರು ಒಂದು ಪದವನ್ನು ಆಡದೆ ಅವರು ಹೋಗ್ತಾರೆ. ನಂತರ ಅವರ ಆಸ್ಥಾನವನ್ನು ತಲುಪಿದಾಗ ಅವರ ಆಸ್ಥಾನದಲ್ಲಿರುವಂತಹ ಮಂತ್ರಿ ಹೇಳ್ತಾನೆ, ನೀವು ಸೋಲಿಲ್ಲದ ಸರದಾರರು, ದ ಗ್ರೇಟ್ ಅಂಬಾಸಿಡರ್,
ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಉಳ್ಳಂಥವರು. ಇಂಥವರು ಈ ತಂದೆ ನಿಮಗೆ ಈ ಸ್ವರ್ಗದಿಂದ ಭೂಮಿಗೆ ತಂದಿದ್ದಾರೆ, ಸಕಲ ಸಂಪತ್ತನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಯುದ್ಧವನ್ನು ಕಲಿಸಿದ್ದಾರೆ, ನಿಮಗೆ ಎಲ್ಲವನ್ನ ಕೊಟ್ಟು ಏಕಚಕ್ರಾಧಿಪತ್ಯರನ್ನಾಗಿ ಮಾಡಿದ್ದಾರೆ. ಇಂತಹ ತಂದೆಯನ್ನು ಬಿಟ್ಟು ನೀವೇಕೆ ಈ ಗಡ್ಡಧಾರಿ ಬಡಕಲು ದೇಹ ಹೊಂದಿದ ಈ ಗುರು ಬಡವಿಗೆ ನೀವು ನಮಸ್ಕಾರ ಮಾಡಿದ್ರಿ ಅಂತ ಅವರು ಮಂತ್ರಿಗಳಿಗೆ ಕೇಳ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಆ ಅರಿಸ್ಟಾಟಲ್ ಅವರು ಹೇಳಿರ್ತಕ್ಕಂಥ ಉತ್ತರ ನಿಜವಾಗಲೂ ನಾವು ಸುವರ್ಣಾಕ್ಷರಗಳಲ್ಲಿ ಇವತ್ತು ನಾವು ಬರೆದಿಡಬೇಕಾಗತ್ತೆ. ಇವತ್ತು ನನ್ನ ತಂದೆ ಈ ನಶಿಸಿ ಹೋಗುವಂತಹ ದೇಹವನ್ನು ಕೊಟ್ಟ, ನಶಿಸಿ ಹೋಗುವಂಥ ಈ ಸಂಪತ್ತನ್ನು ಕೊಟ್ಟ, ಆದರೆ ಈ ಗುರು ನನಗೆ ಈ ಜಗತ್ತನ್ನು ಬೆಳಗುವಂಥ ಶಕ್ತಿಯನ್ನು ನೀಡಿದ, ಅಮರ ದಿವ್ಯ ಚೇತನವನ್ನು ಕೊಟ್ಟ. ಇವತ್ತು ಈ ಭೂಮಿಯಿಂದ ಸ್ವರ್ಗದೆತ್ತರಕ್ಕೆ ಬೆಳೆಸಿರುವಂಥವರು ಗುರು, ನನ್ನ ಗ್ರೇಟ್ ಅಂಬಾಸಿಡರ್ ಅಂತ ಮಾಡಿದಂಥವರು ಈ ನನ್ನ ಗುರುಗಳು. ಅದಕ್ಕಾಗಿ ನಾನು ಗುರುಗಳಿಗೆ ಮಂಡೆ ಊರಿ ನಮಸ್ಕಾರ ಮಾಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಗುರುಗಳ ಒಂದು ಶಿಷ್ಯಂದಿರ ಸಂಬಂಧ ಅಜರಾಮರವಾದದ್ದು. ಏನಂತಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಇದರಲ್ಲಿ ನಮ್ಮ ದೇಶದ ಮಹಾಕಾವ್ಯಗಳಾಗಿರುವಂತಹ ಮಹಾಭಾರತದ ಒಂದು ಮಹಾಕಾವ್ಯದ ಒಂದು ಸಣ್ಣ ತುಣುಕು ನನಗೆ ನೆನಪಾಗುತ್ತೆ. ಇವತ್ತು ಗುರು ಶಿಷ್ಯರ ಸಂಬಂಧ ಎಂಥ ಅಮೂಲ್ಯವಾದದ್ದು ಅಂತ. ಇವತ್ತು ದುರ್ಯೋಧನರು ಇವತ್ತು ಗುರುಗಳಿಗೆ ಕೇಳ್ತಾರೆ. ಆ ಗುರುಗಳು ಕೇಳುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನೀನು ಅರ್ಜುನ ಕಲಿಲಾರ್ದಂಥ ವಿದ್ಯೆಯನ್ನು ನೀನು ನನಗೆ ಕಲಿಸಬೇಕು ಅಂತ ದ್ರೋಣಾಚಾರ್ಯ ಗುರುಗಳಿಗೆ ಕೇಳ್ತಾರೆ. ದ್ರೋಣಾಚಾರ್ಯರು ಹೇಳ್ತಾರೆ, ಆ ಅರ್ಜುನನಿಗೆ ನೀನು ತೀರ್ಥದ ನೀರನ್ನು ಆ ಯಮುನಾ ನದಿಯ ದಂಡೆಗೆ ಹೋಗಿ ಈ ಪೂಜೆಗೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅವಾಗೆ ಅರ್ಜುನ ಆ ಯಮುನಾ ನದಿಗೆ ಹೋಗಿ ಆ ತೀರ್ಥದ ನೀರನ್ನು ತೆಗೆದುಕೊಂಡು ದಣಿವತ್ತಿದಂಥ ಸಂದರ್ಭದಲ್ಲಿ ಗಿಡದ ನೆರಳಲ್ಲಿ ಕೂತ್ಕೊಂಡು ಮಾಡ್ತಾರೆ. ನಿದ್ದೆ ಹತ್ತಿ ಬಿಡುತ್ತೆ. ಇಲ್ಲಿ ಗುರುಗಳು ಆ ದುರ್ಯೋಧನನಿಗೆ ಅವರು ಆ ಯುದ್ಧೆಯನ್ನು ಕಲಿಸಿಕೊಡ್ತಾ ಇರ್ತಾರೆ. ಆ ನಿದ್ದೆ ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಆ ಗುರುಗಳು ಏನು ಹೇಳ್ಕೊಡ್ತಾ ಇರ್ತಾರೆ ಆ ವಿದ್ಯೆಯನ್ನು ಅವರ ಕನಸಲ್ಲಿ, ಆ ಅರ್ಜುನನ ಕನಸಲ್ಲಿ ಬಂದು ಅದು ಏನು ಕಲಿಸ್ಕೊಡ್ತಾರೆ ಅದನ್ನು ಅವ್ರಿಗೆ ಹೇಳ್ದಂಗೆ ಆಗುತ್ತೆ. ನಂತರ ನೀರನ್ನು ತೆಗೆದುಕೊಂಡು ಬಂದು ಆ ಗುರುಕುಲದ ಆಶ್ರಮ ಹತ್ರ ಬರ್ತಾರೆ. ಗುರುಗಳೇ, ನಾನು ನೀವು ಹೇಳಿದಂಥ ಮಾತನ್ನು ನಾನು ದಯಪಾಲಿಸಿ ತೀರ್ಥವನ್ನು ನಾನು ನೀರನ್ನು ತೆಗೆದುಕೊಂಡು ಬಂದೆ ಅಂತ. ಆವಾಗ ಆ ದುರ್ಯೋಧನ ಹೇಳ್ತಾನೆ, ನೀವು ಅರ್ಜುನ ನೀನು ಬಂದು ಬಿಡು, ನೀನು ಎಂಥ ಯುದ್ಧೆಯನ್ನು ನೀನು ಕಲಿತಿದ್ಯಲ್ಲ ಅದಕ್ಕಿಂತ ಮಿಗಿಲಾದ ಯುದ್ಧೆಯನ್ನು ನಾನು ಕಲಿತಿದ್ದೇನೆ, ಬಾ ನೀನು ಮೇಲೋ ನಾನು ಮೇಲೋ ಅಂತ ಹೇಳ್ತಾರೆ. ಆವಾಗ ಆ ಅರ್ಜುನ ಹೇಳ್ತಾನೆ, ಆವಾಗ ನೀನು ಏನು ಕಲಿತಿದೆಯಲ್ಲ ಅದನ್ನು ನಾನು ಆಗಲೇ ಈಗ ಕಲಿತು ಬಿಟ್ಟಿದ್ದೇನೆ, ಈಗ ಯುದ್ಧಕ್ಕೆ ನಿಂತರೆ ನಾನು ಮೇಲುಗೈಯನ್ನು ಸಾಧಿಸುತ್ತೇನೆ ಹೊರತು ನೀನಲ್ಲ ಅಂತ. ಆವಾಗ ಆ ಗುರುಗಳು ಕೇಳ್ತಾರೆ, ನೀನು ಹೆಂಗೆ ಕಲಿತೆ ಅಂತ. ಗುರುಗಳೇ, ನೀವು ಒಂದು ತೀರ್ಥದ ನೀರನ್ನು ಕಳಿಸುವಂಥ ಸಂದರ್ಭದಲ್ಲಿ ನಾನು ಒಂದು ಆಲದ ಮರದ ಗಿಡದ ಕೆಳಗೆ ದಣಿವಾರಿಸಲು ನಾನು ಮಲಗಿಕೊಂಡಿದ್ದೆ. ಆವಾಗ ನೀವು ಹೇಳ್ತಕ್ಕಂಥ ಯುದ್ಧೆ ನನ್ನ ಕನಸಿನಲ್ಲಿ ಬಂದು ಹೇಳ್ದಂಗಾಯಿತು ಅಂತ. ಅಂದರೆ ನಾವು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ವಿದ್ಯೆ ಅಂದರೆ ಈ ಥರ ನಾವು ಆಗೋದ್ರಿಂದ ಗುರುಗಳು ನಮಗೆ ಪ್ರತ್ಯಕ್ಷವಾಗಿಲ್ಲದಿದ್ದರೂ ಕೂಡ ಅಪ್ರತ್ಯಕ್ಷವಾಗಿ ನಮಗೆ ಧ್ಯಾನ ನೀಡುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥವರು ಗುರು. ಹಾಗಾಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ಇಂತಹ ಗುರುಗಳು ಇವತ್ತು ಇಷ್ಟೇ ಅಲ್ಲದೆ ಇವತ್ತು ನಮಗೆ ಈ ಶಾಲೆಯ ಪ್ರಾರಂಭದ ಹಂತಗಳಲ್ಲಿ ಅದು ಪ್ರಾರಂಭದ ಹಾದಿ ಅಷ್ಟೊಂದು ಸುಲಭವಾಗಿರಲಿಲ್ಲ, ತುಂಬ ಕಠಿಣವಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಸಾರಿಗೆಯ ವ್ಯವಸ್ಥೆ ಇರಲಿಲ್ಲ,
ಶೌಚಾಲಯಗಳ ಗುರುಗಳಿಗೆ ಕೂಡಿಕೊಳ್ಳಲು ಸುಸಜ್ಜಿತವಾದಂಥ ವ್ಯವಸ್ಥೆ ಇರಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಹಿರಿಯ ಸಹೋದರ ಸಹೋದರಿಯರಿಗೆ ತಾವು ಗಿಡದ ಮೊರಗೆ ಕೆಳಗಳಲ್ಲಿ ಕುಳಿತುಕೊಂಡು ಇವತ್ತು ಬಿಸಿಲಿನ ಬೇಗೆಯನ್ನು ತಾಳಲಾರದೆ ಆ ತಗಡಿನ ಶೀಟ್ಗಳಲ್ಲಿ ಕೂತ್ಕೊಳ್ಳೋದಾಗದಂಥ ಸಂದರ್ಭದಲ್ಲಿ ಇವತ್ತು ಗಿಡಮರಗಳಲ್ಲಿ ಕೂತು ಇವತ್ತು ನಮಗೆ ಪಾಠ ಬೋಧನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ನಡುಗುವ ಚಳಿಯಲ್ಲಿಯೂ ಕೂಡ ಗುರುಗಳು ಬೇಗನೆ 7:30-8 ಗಂಟೆಗೆ ಬಂದು ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಇವತ್ತು ಉತ್ತಮ ಸಾಧನೆಯನ್ನು ಮಾಡಲಿ ಅಂತ ಇವತ್ತು ಅವರು ಮಹತ್ವಾಕಾಂಕ್ಷೆಯನ್ನು ಉಳ್ಳಂಥವರಾಗಿದ್ದರು. ಇವತ್ತು ಇಂತಹ ಒಂದು ಗುರುಗಳ ಒಂದು ಸಾರ್ಥಕ ಸೇವೆಯನ್ನು ಇವತ್ತು ನಾವುಗಳೆಲ್ಲರೂ ಸೇರಿ ಇವತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಎಲ್ಲರೂ ಹಿರಿಯರು ಕಿರಿಯ ಸಹೋದರ ಸಹೋದರಿಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮತದಿಂದ ನಿರ್ಣಯವನ್ನು ಕೈಗೊಂಡು ಇಂತಹ ಒಂದು ಭವ್ಯ ಸಮಾರಂಭವನ್ನು ಏರ್ಪಡಿಸಿ ಇವತ್ತು ಏಕಲವ್ಯ ಗುರು ಕಾಣಿಕೆಯಾಗಿ ತನ್ನ ಹೆಬ್ಬರಳನ್ನೇ ಕೊಟ್ಟ ಇವತ್ತು ಈ ಕಲಿಯುಗದಲ್ಲಿ ಅಂತಹ ಒಂದು ಮಹತ್ವ ಕಾರ್ಯ ಮಾಡಲಾಗದಿದ್ದರೂ ಸಹ ಎಟ್ಲೀಸ್ಟ್ ಇಂಥ ಒಂದು ಭವ್ಯ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿ ಇವತ್ತು ನಮ್ಮ ಒಂದು ಜೀವನವನ್ನು ಕಟ್ಟಿಕೊಳ್ಳಲು ಇವತ್ತು ನಮ್ಮ ಸ್ವಾವಲಂಬಿಗಳಾಗಿ ಈ ಜಗತ್ತಿನಲ್ಲಿ ನಮಗೆ ಬದುಕಲು ಇಂತಹ ಒಂದು ಜೀವನವನ್ನು ನೀಡಿರುವಂಥ ಇಂಥ ಒಂದು ನನ್ನ ಗುರುವರ್ಯರಿಗೆ ನನ್ನ ಗುರುಮಾತೆಯರಿಗೆ ನಾವೆಲ್ಲರೂ ಒಂದು ಗೌರವ ಸಮರ್ಪಣೆ ಮಾಡಬೇಕೆಂಬ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಏರ್ಪಾಡು ಮಾಡಿದ್ದಾರೆ. ಇವತ್ತು ನಮ್ಮ ಹಿರಿಯ ಸಹೋದರ ಸಹೋದರಿಯರು ತಮ್ಮ ಕೆಲಸ ಕಾರ್ಯಗಳ ಒತ್ತಡದಲ್ಲಿಯೂ ಕೂಡ ಅದನ್ನೆಲ್ಲ ಬದಿಗೊತ್ತು ಇವತ್ತು ನಾವು ಗುರುಗಳಿಗೆ ನಾವು ಗೌರವ ಸಮರ್ಪಣೆ ಸಲ್ಲಿಸಬೇಕು. ಇವತ್ತು ನಾವು ನಮ್ಮ 4 ಅಕ್ಷರ ಕಲಿಸಿದಂಥ ಗುರುವಿಗೆ ನಾವು ಇವತ್ತು ಇವತ್ತು ವಂದನೆಯನ್ನು ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಏರ್ಪಡ್ತಾ ಇದ್ದೇನೆ. ಇಲ್ಲಿ ಎಷ್ಟೇ ನನ್ನ ಗುರುವರ್ಯರು ಗುರುಮಾತೆಯರು ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಆ ಭಗವಂತ ಈಶ್ವರ ಆಯುಷ್ಯ ಆರೋಗ್ಯವನ್ನು ಅವರಿಗೆ ಕರುಣಿಸಲಿ. ಮತ್ತು ಎಷ್ಟೋ ಗುರುಗಳು ಇನ್ನೂ ಕೂಡ ಸೇವೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಂತಹ ಈ ನನ್ನ ಗುರುವರ್ಯರು ಗುರುಮಾತೆಯರು ಈ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ಕಾಣಿಕೆಯಾಗಿ ನೀಡಲಿ. ಈ ಸಮಾಜದ ಒಳಿತಿಗೆ ಇನ್ನಷ್ಟು ಎಷ್ಟು ಕೊಡುಗೆಗಳನ್ನು ಕೊಡುವಂತೆ ಆಗಲಿ. ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಇವತ್ತು ನಮ್ಮ ಇಂಥ ಬರಗಾಲದ ಬರುಡು ಭೂಮಿಯಲ್ಲಿಯೂ ಕೂಡ ಈ ಹಸಿರು ಕ್ರಾಂತಿಯನ್ನು ಈ ಶಾಲೆಯಲ್ಲಿ ಮಾಡಿ ಜಿಲ್ಲಾ ಹಸಿರು ಶಾಲೆಯ ಪ್ರಶಸ್ತಿಯನ್ನು ಲಭಿಸುವಂತೆ ಕಾರಣೀಭೂತರಾಗಿರ್ತಕ್ಕಂಥ ಈ ನಮ್ಮ ಗುರುಗಳು ಇದೇ ತರಹ ಇನ್ನೂ ಉತ್ಸುಂಗಕ್ಕೆ ಆಕಾಶದೆತ್ತರಕ್ಕೆ ಈ ಶಾಲೆಯ ಹೆಸರು ಮತ್ತು ಕೀರ್ತಿಯ ಪತಾಕೆಯನ್ನು ಈ ನಮ್ಮ ಗುರುಗಳು ಆಳಿಸಲಿ. ಇವರಿಗೆ ಸದಾ ನಾವು ಚಿರುಋಣಿ ಆಗಿರುತ್ತೇವೆ ಅಂತ ಹೇಳ್ತಾ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಎಲ್ಲರನ್ನ ವಂದಿಸುತ್ತಾ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುವೆ. ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ, ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಹಾದಿ. ಇವೆಲ್ಲ ಈ 4 ಸಾಲುಗಳು, ಈ 8 ಸಾಲುಗಳು ಎಷ್ಟು ಪ್ರಾಸ್ತಾವಿಕವಾಗಿದೆ ಅಂದರೆ ನಮ್ಮ ಜೀವನಕ್ಕೆ ನೇರವಾಗಿ ಹೊಂದಿಕೊಳ್ತವೆ. ಗುರುಗಳ ಸಾರ್ಥಕ ಸೇವೆ ಮತ್ತು ಅವಿಸ್ಮರಣೀಯ ನೆನಪುಗಳ ಸಂಭ್ರಮ 2025 ಈ ಸುದಿನ ಸಂಭ್ರಮದಲ್ಲಿ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಈ ಒಂದು ಧನ್ಯವಾದಗಳು. ಗುರುಗಳು ಅಕ್ಷರ ಮೂಡಿಸಿದ ಅರಿವು ನಮ್ಮ ಜೀವನ ಪಯಣದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಹಿರಿಯ ಶಾಲೆ ಪ್ರೌಢಶಾಲೆಯಿಂದ ಕಾಲೇಜು ವಿಶ್ವವಿದ್ಯಾಲಯಗಳೆಲ್ಲ ನಾವು ವ್ಯಾಸಂಗ ಮಾಡಿದ್ದೇವೆ, ಎಷ್ಟೆಲ್ಲ ಓದಿದ್ದೇವೆ. ಬಟ್ ಗುರುಗಳಂತ ನೆನಪಾದರೆ ಈ ಶಿಕ್ಷಕರೇ ನೆನಪಾಗ್ತಾರೆ, ಈ ಗುರುಗಳೇ ನೆನಪಾಗ್ತಾರೆ, ಅವ್ರ ಮುಖಗಳೇ ನಮಗೆ ಮುಂದೆ ಬರ್ತವೆ. ಸೊ ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬೆರೆತು ಹೋಗಿದ್ದಾರೆ. ಶಿಕ್ಷಣ ಎಂದರೆ ಅದೊಂದು ಹಣತೆ ದೀಪವಿದ್ದಂತೆ. ಆ ದೀಪದಲ್ಲಿ ಪ್ರಜ್ವಲಿಸುತ್ತಿರುವ ಬೆಳಕು ಜ್ಞಾನ, ಅರಿವು. ದೀಪದಲ್ಲಿನ ಬತ್ತಿ ಗುರುಗಳು ನೀವು, ದೀಪದಲ್ಲಿನ ಎಣ್ಣೆ ತಂದೆ ತಾಯಿಗಳು ಹಾಗೂ ಪಾಲಕರು. ಮಣ್ಣಿನ ಹಣತೆ
ಇನ್ಫ್ರಾಸ್ಟ್ರಕ್ಚರ್ ಇದೇನು ಹೇಳ್ತೀವಲ್ಲ ನಾವು, ಸಮಾಜ, ಸರ್ಕಾರ, ಇವೆಲ್ಲ ಆಗುತ್ತೆ. ಸೊ ಇದರಲ್ಲಿ ಯಾವುದೆಲ್ಲರೂ ಒಂದನ್ನ ಅದ್ರ ಬದಲು ಮಾಡಿ ನೋಡಿ. ಬೆಳಗ್ಗೆ ಬರೋದಿಲ್ಲ, ಬೆಳಗ್ಗೆ ಬಂದರೂ ಕೂಡ ಅದರಲ್ಲಿ ನೀವು ಕೂತ್ಕೊಂಡು ಓದೋದಿರಲಿ, ಅಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಇಂಥ ಒಂದು ಮಹಾನ್ ಸೇವೆಯನ್ನು ಸಲ್ಲಿಸಿದ ಗುರುಗಳಿಗೆ ಈ ಒಂದು ಸುಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುವಂಥ ಹಾಗೂ ನಮ್ಮೆಲ್ಲರ ಬಾಳಯಾನದಲ್ಲಿ ಅವರು ಮೂಡಿಸಿದಂಥ ಅಕ್ಷರ ಈ ನಮ್ಮನ್ನು ಇಲ್ಲಿ ತನಕ ಕರೆದುಕೊಂಡು ಬಂದಿದೆ. ಈ ಒಂದು ವಿಷಯವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕಾರಿಣಿ ಸಮಿತಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಮಾಡಿ ಮುಗಿಸ್ತೇನೆ. ಧನ್ಯವಾದಗಳು. अगर गुरु और भगवान दोनों मेरे सामने हो तो मैं सबसे पहले गुरु के नमस्कार करूंगा, क्योंकि उन्होंने ही मुझे भगवान का मार्ग दिखाया है. ಈ ಒಂದು ಮಾತು ನಮಗೆ ಹಿಂದಿ ಪಾಠ ಮಾಡುವಾಗ ನಮ್ಮ ನಾಗಭೂಷಣ್ ಸರ್ ಹೇಳ್ತಾ ಇದ್ರು, ಆ ಒಂದು ಅರ್ಥ ನಮಗೆ ಅವತ್ತಾಗಿರಲಿಲ್ಲ. ಈ ಒಂದು ವೇದಿಕೆ ಖಂಡಿತವಾಗಿಯೂ ಕೂಡ ಒಂದು ಅರ್ಥವನ್ನು ನೀಡಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವೇದಿಕೆ ಮುಖಾಂತರ ಪ್ರಾಸ್ತಾವಿಕ ನುಡಿರ್ತಕ್ಕಂಥ ನನ್ನೆಲ್ಲ ಮಿತ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗ ನಾವು ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವ ಅತಿಥಿ ಮಹೋದರು ಕೂಡ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ಮೂಲಕ ನಾನು ಅವರಲ್ಲಿ ಸರ್ವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ದೀಪ ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಅಸಥೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವ ವಾಣಿಯಂತೆ ನಮ್ಮೆಲ್ಲರ ಮನದಲ್ಲಿರ್ತಕ್ಕಂಥ ಅಂಧಕಾರವನ್ನು ಅಳಿಸಿ ಹಾಕಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕನ್ನು ತರತಕ್ಕಂಥ ಎಲ್ಲ ಸರ್ವ ಗುರುವರರು ಕೂಡ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಲಿದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡೋಣ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಮುಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇರು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡ. ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಗಣ್ಯಮಾನ್ಯರು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕೆಚ್ಚೇರು ಮರೆದೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ನಮ್ಮೆಲ್ಲರ ಬಾಳಿನ ಅಂಧಕಾರವನ್ನ ಕಳೆಯಲಿರ್ತಕ್ಕಂಥ ಉದ್ಘಾಟನೆ ಮಾಡಿದ ಸರ್ವ ಗುರುವರರು ಕೂಡ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತ ಒಂದು ಸಣ್ಣ ವಿಡಿಯೋ ತುಣುಕಿದೆ. ಈ ಒಂದು ವಿಡಿಯೋ ತುಣುಕು ಕೂಡ ನಮ್ಮೆಲ್ಲ ಒಂದು ಶಾಲೆಯ ಪ್ರಾಸ್ತಾವಿಕತೆಯನ್ನು ಬಿತ್ತರಿಸ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋನ ನೋಡ್ತಾ ಕಣ್ಮನವನ್ನು ನೋಡ್ಕೊಳ್ಳೋಣ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ವಿಡಿಯೋನ ಪ್ಲೇ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗ್ತಾ ಇದೆ. ಒಂತರ ಪಾದ ಕಮಲಗಳಿಗೆ ಕೋಟಿ ನಮನಗಳು. ಅಕ್ಷರ 2025ರ ಹಿನ್ನೆಲೆ ಮತ್ತು ಪ್ರೇರಣೆಯ ಒಂದು ಕಿರು ಚಿತ್ರಣ. ಈ ನಮ್ಮ ಪ್ರೀತಿಯ ಸರ್ಕಾರಿ ಪ್ರೌಢಶಾಲೆ ಗುನ್ನಾಳ ದಿನಾಂಕ 15/6/1995ರಂದು 8ನೇ ತರಗತಿಯಿಂದ ಪ್ರಾರಂಭವಾಯಿತು. ಈ ಶಾಲೆಯ ಪ್ರಾರಂಭೋತ್ಸವಕ್ಕೆ ಆಗಿನ ಶಿಕ್ಷಣ ಮಂತ್ರಿಗಳಾಗಿದ್ದ ಎಚ್.ಜಿ. ಗೋವಿಂದೇಗೌಡರ ಅಮೃತ ಹಸ್ತದಿಂದ ಚಾಲನೆ ನೀಡಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಸಣ್ಣ ಕೊಠಡಿಯಲ್ಲಿ ಪ್ರಾರಂಭವಾಗಿದ್ದು, ಆದರೆ ಪ್ರಾರಂಭದ ಹಾದಿ ಅಷ್ಟೊಂದು ಸುಲಭವಾಗಿರಲಿಲ್ಲ, ತುಂಬಾ ಕಠಿಣವಾಗಿತ್ತು. ನಂತರ ಸದರಿ ಶಾಲೆಯು ಶ್ರೀ ಸಿದ್ಧಾರೂಢ ಸಮುದಾಯ ಭವನಕ್ಕೆ ಸ್ಥಳಾಂತರವಾಯಿತು. ತದನಂತರ ರಾಯರೆಡ್ಡಿ ನಗರಕ್ಕೆ ಸ್ಥಳಾಂತರವಾಗಿ ಜನತಾಮಣಿಯ ಸಣ್ಣ ಸಣ್ಣ ಕೊಠಡಿಗಳಲ್ಲಿ ಗುರುಗಳು ತರಗತಿಗಳನ್ನ ನಡೆಸುತ್ತಿದ್ದರು. ಬೇಸಿಗೆಯ ದಿನಗಳಲ್ಲಂತೂ
ಬಿಸಿಲಿನ ತಾಪವನ್ನ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಗಿಡ ಮರಗಳ ಕೆಳಗೆ ಕೂತು ತರಗತಿಗಳನ್ನ ನಡೆಸುತ್ತಿದ್ದರು. ಕ್ರೀಡಾ ಸಾಮಗ್ರಿಗಳು ಹಾಗೂ ಪೀಠೋಪಕರಣಗಳನ್ನು ಇಟ್ಟುಕೊಳ್ಳಲು ಹೆಚ್ಚುವರಿ ಕೊಠಡಿಗಳು ಕೂಡ ಇರಲಿಲ್ಲ. ಶಿಕ್ಷಕರಿಗೆ ಕೂರಲು ಸುಸಜ್ಜಿತವಾದ ವ್ಯವಸ್ಥೆ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ ಆಟವಾಡಲು ಆಟದ ಮೈದಾನ, ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ. ನಮ್ಮ ಗುರುಗಳು ತಮ್ಮ ತಮ್ಮ ಊರುಗಳಿಂದ ನಮ್ಮ ಶಾಲೆಗೆ ಬರಲು ಸರಿಯಾದ ಬಸ್ಸುಗಳು, ಉತ್ತಮವಾದ ರಸ್ತೆಗಳ ಸೌಲಭ್ಯ ಕೂಡ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ನಮ್ಮ ಗುರುಗಳು ಲಾರಿ ಜೀಪುಗಳನ್ನು ಹತ್ತಿಕೊಂಡು ಬಂದು ನಮ್ಮ ಹಿರಿಯ ಸಹೋದರ ಸಹೋದರಿಯರಿಗೆ ಪಾಠವನ್ನ ಬೋಧಿಸಲು ದಿನಾಲು ತಪ್ಪದೇ ಬರುತ್ತಿದ್ದರು. ಅಷ್ಟೇ ಅಲ್ಲದೆ ಸ್ವತಃ ಮುತುವರ್ಜಿ ವಹಿಸಿ ನಿಸ್ವಾರ್ಥ ಭಾವನೆಯಿಂದ ಈ ಸ್ಪರ್ಧಾತ್ಮಕ ಕಾಲದಲ್ಲಿ ಹೆಚ್ಚು ಫಲಿತಾಂಶವನ್ನ ಪಡೆಯಲು ನಡುಗುವ ಚಳಿಯಲ್ಲಿಯೂ ಬೆಳಗ್ಗೆ ತಮ್ಮ ಊರುಗಳಿಂದ ಬೇಗನೆ ಬಂದು ವಿಶೇಷ ತರಗತಿಗಳನ್ನ ತೆಗೆದುಕೊಳ್ಳುತ್ತಿದ್ದಲ್ಲಿಯೂ ತಮ್ಮ ಅತ್ಯಮೂಲ್ಯವಾದ ಸೇವೆಯನ್ನು ನಮ್ಮ ಶಾಲೆಗೆ ಸಲ್ಲಿಸಿದ್ದಾರೆ. ಈ ಗುರುಗಳು ಅತ್ಯಂತ ಶ್ರಮವಹಿಸಿ ಕಲ್ಲಿನಂತೆ ಇದ್ದ ಅನೇಕ ವಿದ್ಯಾರ್ಥಿಗಳನ್ನು ಶಿಲೆಯನ್ನಾಗಿಸಿದ್ದಾರೆ. ಅವರ ಬಾಳನ್ನು ಬೆಳಗಿಸಿದ್ದಾರೆ. ಹಾಗೆ ನಮ್ಮ ಶಾಲೆಯನ್ನು ಹಚ್ಚ ಹಸಿರಾಗಿಸಿ ರಾಜ್ಯದಲ್ಲಿ ಹೆಸರಾಗಿಸಿದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಶಾಲೆಯ ಕೀರ್ತಿ ಪತಾಕೆಯನ್ನ ಹಾರಿಸಲು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಗುರುಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸಬೇಕು ಎಂಬ ಸದುದ್ದೇಶದಿಂದ ಮೊಟ್ಟ ಮೊದಲು 2018ರಲ್ಲಿ 2005-6ನೇ ಸಾಲಿನ SSLC ಬ್ಯಾಚಿನ ವಿದ್ಯಾರ್ಥಿಗಳು ಒಗ್ಗೂಡಿ ಒಮ್ಮತದಿಂದ ನಿರ್ಣಯವನ್ನ ಕೈಗೊಂಡು ಜಾತಿ ಧರ್ಮ ಭೇದ ಭಾವವಿಲ್ಲದೆ ಶ್ರೀಮಂತ ಬಡವ ಎಂಬ ಕೀಳಿರಿಮೆಯನ್ನು ಮರೆತು ದಾನ ಧರ್ಮ ಮಾಡಲು ಶ್ರೀಮಂತರಾಗಬೇಕಿಲ್ಲ, ಶ್ರೀಮಂತನಾಗುವವರೆಗೂ ಕಾಯಬೇಕಿಲ್ಲ, ಗುರುಭಕ್ತಿಯನ್ನ ನೆನೆಯಲು ಯಾವುದೇ ಸಮಯದ ಪರಿಧಿ ಇಲ್ಲ ಎಂಬ ನುಡಿಯೋಕ್ತಿಯಂತೆ ದಿನಾಂಕ 11/2/2018 ರವಿವಾರದಂದು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಸಮಾರಂಭವನ್ನ ಏರ್ಪಡಿಸಲಾಯಿತು. 2005-6ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನದಿಂದ ಸಹಕರಿಸಿ ಗುರುಗಳ ಮೇಲಿನ ಪ್ರೀತಿಯ ಗುರುಭಕ್ತಿಯ ಜ್ಯೋತಿಯನ್ನ ಬೆಳಗಿಸಿ ಗುರುವಂದನೆಯನ್ನು ಸಲ್ಲಿಸಿ ಈ ಶೀರ್ಷಿಕೆಯ ಸಮಾರಂಭವನ್ನು ಒಗ್ಗಟ್ಟಿನಿಂದ ಯಶಸ್ವಿಗೊಳಿಸಲಾಯಿತು. ನಂತರ ನಮ್ಮೆಲ್ಲರ ಪ್ರೀತಿಯ ಪ್ರೌಢಶಾಲೆ ಪ್ರಾರಂಭವಾಗಿ 25 ವರ್ಷಗಳು ತುಂಬಿದ್ದರಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಒಮ್ಮತದ ಮೇರೆಗೆ ದಿನಾಂಕ 23/2/2020 ರವಿವಾರ ನಮ್ಮ ಪ್ರೌಢಶಾಲೆಯ ರಜತ ಮಹೋತ್ಸವ ಸಮಾರಂಭವನ್ನ ಹಮ್ಮಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡಿ ಈ ಶಾಲೆಯ ವಿದ್ಯಾರ್ಥಿಗಳ ಜೀವನದಲ್ಲಿ ಸವಿ ನೆನಪಾಗಿ ಉಳಿಯುವಂತೆ ಯಶಸ್ವಿಗೊಳಿಸಲಾಯಿತು. ಈಗ ಮತ್ತೊಮ್ಮೆ ಹಳೆ ಎಲ್ಲಾ ವಿದ್ಯಾರ್ಥಿಗಳು ಒಕ್ಕೂಟದ ಸಹಕಾರದಿಂದ ಏಕಲವ್ಯನ ಗುರುಭಕ್ತಿಯಂತೆ ದೀರ್ಘಾವಧಿಯವರೆಗೂ ನಿಸ್ವಾರ್ಥವಾದ ತಮ್ಮ ಅಮೂಲ್ಯ ಸೇವೆಯನ್ನು
ನಮ್ಮ ಶಾಲೆಗೆ ಸಲ್ಲಿಸಿದಂತಹ ನಮ್ಮ ಗುರುಗಳಿಗೆ ಹೃದಯ ಮಂದಿರಗಳಲ್ಲಿ ಸ್ಮರಿಸಿ ಗುರುವಂದನೆಯನ್ನ ಸಲ್ಲಿಸುವ ಹಾಗೂ ಪಾಠ ಮಾಡಿದ ಹಳೆಯ ದಿನಗಳನ್ನು ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಸ್ನೇಹಿತೆಯರ ಜೊತೆಗೂಡಿ ಆಡಿ ನಲಿದ ಸವಿ ನೆನಪುಗಳ ಅವಿಸ್ಮರಣೀಯ ಕಾರ್ಯಕ್ರಮ ಆವರಣಗೊಳ್ಳಲಿದೆ. ಎಲ್ಲರೂ ಕಾತುರದಿಂದ ವೀಕ್ಷಿಸಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋದ್ರ ಮೂಲಕ ಈ ಒಂದು ಅವಿಸ್ಮರಣೀಯ ನೆನಪುಗಳನ್ನು ನಮ್ಮ ಕಣ್ಮುಂದೆ ತಂದಿರತಕ್ಕಂಥ ನಮ್ಮ ಮಿತ್ರರಿಗೆ ಅನಂತ ಧನ್ಯವಾದಗಳು. ಬಾಣಲೆ ಮೇಲೆ ಕುಳಿತು ಕಲಿಯುವ ಕಾಲದಿಂದ ಹಿಡಿದು AC ರೂಮಿನಲ್ಲಿ ಕಲಿತಕ್ಕಂಥ ಒಂದು ಕಾಲ ಬದಲಾದರೂ ಕೂಡ ಅದೇ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇಂದು ನಾವೆಲ್ಲರೂ ಕೂಡ ಒಗ್ಗೂಡಿ ಸೇರಿ ಈ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಈಗ ತಾನೇ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ 108 ಶ್ರೀಗಳನ್ನು ಹೊಂದಿರತಕ್ಕಂಥ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮನ್ನೆಲ್ಲರಿಗೂ ಕೂಡ ಒಂದೆರಡು ಆಶೀರ್ವಚನಗಳನ್ನು ಈ ಒಂದು ವೇದಿಕೆ ಮುಖಾಂತರ ನೀಡಬೇಕಂತೇಳಿ ಮೂಲಕ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಯ್ದವರೆನ್ನ ಒರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಳಗೊಂಡವರೆನ್ನ ಆಳ್ಬವರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಪ್ರಾತಸ್ಮರಣೀಯ ರೇಣುಕಾದಿ ಪಂಚಾಚಾರ್ಯರನ್ನ, ಹಾನಗಲ್ ಕುಮಾರೇಶ್ವರರನ್ನ, ಬಸವಾದಿ ಪ್ರಮಥರನ್ನ ನಡಶೇಷ ಶ್ರೀಮಠದ ಗುರು ಪರಂಪರೆ ಮಂದಿರದಲ್ಲಿ ಧ್ಯಾನಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ಸಮ್ಮಿಲನಗೊಂಡಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ ಇಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಲ್ಲಿ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ನಾವು ಒಂದು ತಿಳ್ಕೊಳ್ಬೇಕ್ರಿ, ಏನು ತಿಳ್ಕೊಳ್ಬೇಕಂತಂದರೆ ಅಶಕ್ತನಾಗಿರುವಂಥ ವ್ಯಕ್ತಿಯನ್ನು ಸಶಕ್ತನಾಗಿ ಮಾಡುವಂಥದ್ದು, ಅಶಕ್ತನಾಗಿರುವಂಥ ವ್ಯಕ್ತಿಯನ್ನು ಸಶಕ್ತನಾಗಿ ಮಾಡುವಂಥದ್ದು, ಒಂದು ಬಿಂದುವಿನಿಂದ ಸಿಂಧುವಿನ ರೂಪಕ್ಕೆ ತರುವಂಥ ತಾಕತ್ ಯಾರಿಗೈತೆ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೈತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನೋಡ್ರಿ, ನೀವೆಲ್ಲ ಒಂದು ಹೂವಿನ ಬಳ್ಳಿ ನೋಡಿರ್ತಾವೆಲ್ಲ, ಹೂವಿನ ಬಳ್ಳಿ ತಾವೆಲ್ಲ ನೋಡಿರ್ಬೋದಲ್ಲ. ಹೂವಿನ ಬಳ್ಳಿ ಹೆಂಗಿರುತ್ತಂತಂದ್ರೆ ಹೊಲದೊಳಗೆ ಬಳ್ಳಿ ಹೂವನ್ನು ಬಿಡುತ್ತ, ಆ ಬಿಟ್ಟಂಥ ಹೂಗಳು ಎಲ್ಲಿ ಹೋಗ್ತಾವಪ್ಪ ಅಂತಂದರೆ ಒಂದು ಭಗವಂತನ ಸನ್ನಿಧಾನಕ್ಕೆ ಹೋಗುತ್ತಾ, ಒಂದು ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರ ಮುಡಿಗೆ ಹೋಗುತ್ತಾ, ಇನ್ನು ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋಗುತ್ತಾ, ಕೆಲವೊಂದು ಸಾರಿ ಸತ್ತಂಥ ಸಂದರ್ಭದೊಳಗೆ ಆ ಹೂ ಹೋಗುತ್ತಾ. ಆದರೆ ಬಳ್ಳಿ ಮಾತ್ರ ಎಲ್ಲಿಯೂ ಹೋಗಂಗಿಲ್ಲ, ಅಲ್ಲೇ ಇರುತ್ತಾ. ಹಂಗೆ ಇಲ್ಲಿರ್ತಕ್ಕಂಥ ಎಲ್ಲ ಹೂಗಳು ಒಂದೊಂದು ಸಾಧನೆ ಮಾಡ್ಯಾವಪ್ಪ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು? ಇಲ್ಲಿರ್ತಕ್ಕಂಥ ಎಲ್ಲ ಬಳ್ಳಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ನೀವು ತಿಳ್ಕೊಳ್ಬೇಕು, ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಒಂದು ಸತ್ಯ ಅರ್ಥಕೊಂಡ್ಬಿಟ್ರೆ ಸಾಕು. ಈಗ ದೇಶದೊಳಗೆ ಅತಿ ದೊಡ್ಡ ಹುದ್ದೆ ಯಾವುದ್ರಿ? ಯಾವುದು ದೇಶದೊಳಗೆ ಅತಿ ದೊಡ್ಡ ಹುದ್ದೆ? ಪ್ರಧಾನ ಮಂತ್ರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಪ್ರಧಾನ ಮಂತ್ರಿ ಕೂಡ 5 ವರ್ಷ ತನ್ನ ಅಧಿಕಾರ ಹೋಯ್ತಂದ್ರೆ ಮಾಜಿ ಪ್ರಧಾನಿ ಅನ್ಸ್ಕೊಳ್ತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೂಡ ತನ್ನ ಅಧಿಕಾರ ಹೋಯ್ತಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಅನ್ಸ್ಕೊತಾನೆ. ಒಬ್ಬ ಕ್ಷೇತ್ರದ ಶಾಸಕ ತನ್ನ ಅಧಿಕಾರ ಹೋಯ್ತಪ್ಪ ಅಂತಂದ್ರೆ ಮಾಜಿ ಶಾಸಕ ಅಂತ ಅನ್ಸ್ಕೊತಾನ. ಆದರೆ 1997 ಅಲ್ರಿ, 1997 ಫಸ್ಟ್ನೇ ಬ್ಯಾಚಿಂದ ಇಲ್ಲಿ ಕುಂತೀರಿ. ಈಗ ಎಷ್ಟು 2025 ಅಂದರೆ 24-25 ಬ್ಯಾಚ್ನವ್ರು ಇಲ್ಲೇ ಕುಂತೀರಿ ನೀವು. 1997 ಕೂಡ ಇವರು ನಮ್ಮ ಗುರುಗಳಾಗಿದ್ದು, 2025 ಕೂಡ ನಮ್ಮ ಗುರುಗಳಾದಾರಲ್ಲ. ಅಂದ್ರೆ ನಾವು ತಿಳ್ಕೊಳ್ಬೇಕು, ನಮ್ಮ ಎಲ್ಲ ಪದವಿಗಳು ಕೂಡ ಮಾಜಿ ಎನ್ನುವಂಥ ಪದ ಉಪಯೋಗಿಸ್ತಾರ. ಮಾಜಿ ಇರದೇ ಇರುವಂಥ ಪದ ಯಾವುದಪ್ಪ ಅಂದ್ರೆ ಶಿಕ್ಷಕ ಎನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದ. ಈಗ ನಮ್ಮ ಜನ ನೋಡ್ರಿ ಎಲ್ಲದಕ್ಕೂ ಹೊಟ್ಟೆ ಕಿಚ್ಚು ಪಡ್ತಾರ್ರಿ ಭಾಳ ಮಂದಿ.
ಎಲ್ಲದಕ್ಕೂ ಹೊಟ್ಟೆ ಕಿಚ್ಚು ಬಿಡ್ತಾರೆ. ಹೈವೇ ಒಳಗೆ ಬೆಂಜ್ ಕಾರ್, ಫಾರ್ಚುನರ್ ಕಾರ್, ಲ್ಯಾಂಬೋರ್ಗಿನಿ ಕಾರ್ ಹೋದ್ರೆ ಯಾರೂ ಹೊಟ್ಟೆ ಕಿಚ್ಚು ಪಡಂಗಿಲ್ಲ. ಹೈವೇ ಒಳಗಡೆ ಬೆಂಜ್ ಕಾರ್, ಫಾರ್ಚುನರ್ ಕಾರ್, ಇನೋವಾ ಕಾರ್ ಹೋದ್ರೂ ಕೂಡ ಯಾರೂ ಹೊಟ್ಟೆ ಕಿಚ್ಚು ಪಡಂಗಿಲ್ಲ. ಅದ ನಮ್ಮ ಮಗ್ಳ ಮನೆಯವ್ರು ಮಾರುತಿ 800 ಕಾರ್ ತೊಗೊಂಬಂದ್ರೆ ಸಾಕು, ನಾವು ಯಾವಾಗ ಪಂಚರ್ ಮಾಡೇವು, ಯಾವಾಗ ಬ್ರೇಕ್ ಫೇಲ್ ಮಾಡೇವು ಅಂತ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀವಿ. ಆದ್ರೆ ಒಂದು ತಿಳ್ಕೊಳ್ಬೇಕ್ರಿ, ಒಬ್ಬ ವಿದ್ಯಾರ್ಥಿ ಮುಂದೆ ಹೋಗಾಕತ್ತಾನ ಅಂತಾರೆ ಹೊಟ್ಟೆ ಕಿಚ್ಚು ಪಡದೇ ಇರುವಂಥ ಹುದ್ದೆನೇ ಶಿಕ್ಷಕರು ಅಂತ ನಾನು ಭಾವಿಸ್ತೀನಿ ಈಗಿನ ಕಾಲದಾಗ. ಒಂದು ನಾವು ತಿಳ್ಕೊಳ್ಬೇಕಿ, ಒಬ್ಬ ನೇತಾ ಹೆಚ್ಚು ಪ್ರೀತಿ ಮಾಡಕತ್ತಾನಂದ್ರೆ 4 ಹೋಟಿಗಾಗಿ ವಿಚಾರ ಮಾಡಕತ್ತಾನ ಅಂತ ತಿಳ್ಕೊಳ್ಬೇಕು. ಒಬ್ಬ ನೇತಾ ಹೆಚ್ಚು ಪ್ರೀತಿ ಮಾಡಕತ್ತಾನಂದ್ರೆ 4 ಹೋಟಿಗಾಗಿ ವಿಚಾರ ಮಾಡಕತ್ತಾನ ಅಂತ ತಿಳ್ಕೊಳ್ಬೇಕು. ಒಬ್ಬ ವೈದ್ಯ ಊರಾಗ ಜಗ್ಗಿ ನಿರೋಗಿಗಳು ಆಗಬೇಕು, ಎಲ್ಲ ರೋಗಿಗಳು ನನ್ನ ಆಸ್ಪತ್ರೆಗೆ ಬರ್ಬೇಕಂದ್ರೆ ನನಗೆ ರೋಗಿಗಳು ಹೆಚ್ಚು ಬರಲಿ ಅಂತ ಡಾಕ್ಟ್ರು ವಿಚಾರ ಮಾಡ್ತಿರ್ತಾನ. ಒಬ್ಬ ಪೊಲೀಸ್ ಊರಾಗ ಯಾವಾಗ ಕಳ್ತನ ಮಾಡ್ತಾರ ಆ ಕಳ್ಳರನ್ನ ಯಾವಾಗ ಹೋಗಿ ನಾನು ಹಿಡ್ದೇನಂತೇಳಿ ಒಬ್ಬ ಪೊಲೀಸ್ ವಿಚಾರ ಮಾಡ್ತಿರ್ತಾನ. ಒಬ್ಬ ವಕೀಲ ಊರಾಗ ಯಾವಾಗ ಜಗ್ಗಿ ನ್ಯಾಯ ಆಗ್ತಾವ, ಎಲ್ಲ ಕೇಸ್ ನನಗೆ ಯಾವಾಗ ಬರ್ತಾವಂತ ವಿಚಾರ ಮಾಡ್ತಿರ್ತಾರ. ಆದ್ರೆ ಊರಾಗ ಇರ್ತಕ್ಕಂಥ ವಿದ್ಯಾವಂತರ ಮಾಡ್ಬೇಕಂತ ವಿಚಾರ ಯಾರಿಗೈತಪ್ಪ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೈತಿ ಅನ್ನುವಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತಾನೆ. ಸುಮ್ ಒಂದು ಮಾತು ಹೇಳ್ತೀನಿ ರೀ, ವಿಚಾರ ಮಾಡ್ರಿ. ಈಗ ಇಲ್ಲೊಂದು ಬಾಟಲ್ ಐತಿಲ್ಲ, ಖಾಲಿ ಬಾಟಲ್ ಐತಿ. ಈಗ ಅಲ್ಲಿ ಕೆಳಗಡೆ ಬಿದ್ದಂಥ ಒಂದು ಬಾಟ್ಲಿ ಖಾಲಿ ಬಾಟಲನ್ನು ತಗೊಂಡು ಮೊಡ್ಕ ಅಂಗಡಿಗೆ ಕೊಡ್ರಿ, ಗುಜರಿ ಅಂಗಡಿಗೆ ಕೊಡ್ರಿ, ಎಷ್ಟು ರೂಪಾಯಿಗೆ ತೊಗೊತಾರೆ? 1 ರೂಪಾಯಿಗೆ ತೊಗೊತಾರೆ. 1 ರೂಪಾಯಿಗೆ ತೊಗೊತಾರೆ. ಅದ ಬಾಟ್ಲಿ ಒಳಗಡೆ ಸ್ವಲ್ಪ ಚಂದ ತೊಳೆದು ಸ್ವಲ್ಪ ಫಿಲ್ಟರ್ ನೀರು ಹಾಕಿ ರೈಲ್ವೆ ಸ್ಟೇಷನ್ನಾಗ, ಬಸ್ ಸ್ಟ್ಯಾಂಡಾಗ ಮಾರಿದ್ರಪ್ಪ ಅಂತಂದ್ರೆ ಎಷ್ಟಕ್ಕೆ ತೊಗೊತಾರೆ ರೀ? 15 ರೂಪಾಯಿಗೆ ತೊಗೊತಾರೆ. ಹೌದಿಲ್ಲ? ಅದ ಬಾಟ್ಲಿ ಒಳಗಡೆ ಚಂದ ಹಾಲು ಕರೆದು ಹಾಲು ತುಂಬಿ ಮಾರಿ 25 ರೂಪಾಯಿ 30 ರೂಪಾಯಿಗೆ ತೊಗೊತಾರೆ ಅದ ಬಾಟ್ಲಿನ. ಅದ ಬಾಟ್ಲಿ ಒಳಗಡೆ ಒಂದು ದೇಸಿ ಆಕಳದ ತುಪ್ಪ ತುಂಬ್ರಿ 650 ರೂಪಾಯಿಗೆ ತೊಗೊತಾರೆ ಅದ ಬಾಟ್ಲಿನ. ನಾವು ವಿಚಾರ ಮಾಡಬೇಕಾಗಿದ್ದಿಲ್ಲಿ ಬಾಟಲಿಯ ಕಿಮ್ಮತ್ ಹೆಚ್ಚಾಗಿದ್ದು ಬಾಟಲಿಂದ ಹೆಚ್ಚಾಗಿಲ್ಲ, ಆ ಬಾಟಲಿಯ ಒಳಗಡೆ ವಸ್ತು ಹಾಕೋದ್ರ ಮೇಲೆ ಬಾಟಲಿಯ ಕಿಮ್ಮತ್ ಹೆಚ್ಚಾಗೈತಿ. ಹಂಗೆ ಇಲ್ಲಿರ್ತಕ್ಕಂಥ ಎಲ್ಲರ ದೇಹಕ್ಕೆ ಬದುಕಿಗೆ ಕಿಮ್ಮತ್ ಹೆಚ್ಚಾಗೈತೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಾರನ್ನ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಮಾತು ಹೇಳ್ತೇನೆ, ಒಂದು ಸಾರಿ ಏನಾಗಿರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ರ ಅನ್ನೋ ಅಕ್ಷರ ಬರೆಯೋಕ್ಕೆ ಬರಂಗಿಲ್ಲ ಅಂತ ಒಂದು ಹುಡುಗ, ಒಂದು ಹಾದ ಘಟನೆ ಅಂತ ರ ಅನ್ನೋ ಅಕ್ಷರ ಬರೆಯೋಕ್ಕೆ ಬರಂಗಿಲ್ಲ ಅಂತ ಹುಡುಗರಿಗೆ. ಯಾಕೆ ಈ ಮಾತು ಹೇಳಕತ್ತಿದ್ನಂದ್ರೆ, ಈಗ ಇಲ್ಲಿ ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ತಾವದಿರಿ, ಎಷ್ಟೋ ಸಾವಿರ ವಿದ್ಯಾರ್ಥಿನಿಯರು ತಾವದಿರಿ. ಇಲ್ಲಿ ಎಷ್ಟೋ ಮಂದಿ ಸರ ಒಂದು ಸಲ ಹೇಳಿದ ತಕ್ಷಣ ಜಲ್ದಿ ತಿಳ್ಕೊಂಡವರು ಅದಾರ, 10 ಸಲ ಹೇಳಿದ್ರು ತಿಳ್ಕೊಂಡ್ಲಾರ್ದವ್ರು ಇಲ್ಲಿ ಅದಾರ, ಒಬ್ಬರ ಇಲ್ಲ ಎಲ್ಲರೂ ಕೂಡ ಅದಾರ. ಯಾಕೆ ಈ ಮಾತಾಡಕತ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿಗೆ ಸಣ್ಣ ವಿದ್ಯಾರ್ಥಿಗೆ ರ ಬರೆಯಕ್ಕೆ ಬರ್ತಿದ್ದಿಲ್ಲ ಅಂತ್ರಿ. ರ ಬರೆಯಕ್ಕೆ ಬರ್ಲಾರ್ದಂಥ ಸಂದರ್ಭದೊಳಗೆ ಶಿಕ್ಷಕರು ಭಾಳ ಚಿಂತೆ ಮಾಡಕತ್ತಿದ್ರಂತ, ಇವನಿಗೆ ರ ಬರೆಯಕ್ಕೆ ಬರವಲ್ತಲ್ಲ ಅಂತ. ಅದಕ್ಕೆ ಇವ ಏನು ಮಾಡ್ತಿದ್ದ, ಶಿಕ್ಷಕರ ಜೋಡಿ ದಿನನಿತ್ಯ ಶಾಲೆಗೆ ಬೈಸ್ಕೊಂತಿದ್ದ. ಮನೆಗೆ ಹೋದ ತಕ್ಷಣ ಅವ್ರ ಅಜ್ಜನ ಸಹಿತ ಕೋಲ್ ತೊಗೊಂಡು ಪಡ ಬಡಿತಿದ್ನಂತ್ರಿ. ಎದಕ್ಕೆ? ನಿನಗೆ ಬರೇ ರ ಬರೆಯಕ್ಕೆ ಬರವಲ್ತು. ಎಷ್ಟು ದೊಡ್ಡ ಪದ ರೀ ರ ಬರೆಯಕ್ಕೆ ಬರವಲ್ತು ಅಂತ ಬೈತಿರ್ತಾರ. ಒಂದಿನ ಶಾಲೆಗೆ ಕುಳಿತಂಥ ಸಂದರ್ಭದೊಳಗಡೆ ಶಿಕ್ಷಕ ಕ್ಲಾಸ್ ಮಾಡ್ತಿರ್ತ, ಶಿಕ್ಷಕರು ಒಂದು ಕ್ಲಾಸ್ ಮಾಡಬೇಕಾದ ಸಂದರ್ಭ ಇನ್ನೊಬ್ಬ ಶಿಕ್ಷಕರು ಬರ್ತಾರೆ. ಬಂದು, ಸರ ಇವನಿಗೆ ಒಟ್ಟ ರ ಬರೆಯಕ್ಕೆ ಬರವಲ್ತು ನೋಡ್ರಿ, ಎಷ್ಟು ಹೇಳ್ಕೊಡ್ತೀನಿ ರೀ, ಎಷ್ಟು ತಿರ್ಸಿದ್ರು ಸಹಿತ ರ ಬರೆಯಕ್ಕೆ ಬರವಲ್ತು ನೋಡ್ರಿ ಅಂತಾರೆ. ಅಂದ ತಕ್ಷಣ ಇನ್ನೊಬ್ರು ಶಿಕ್ಷಕರು ಅಂತಾರ, ಅದೇನು ಮಹಾ ಓಮರೆ, ನಾನು ಹೇಳ್ಕೊಡ್ತೀನಿ ಬಿಡು, ನಾನು ಆ ಸ್ಟೂಡೆಂಟಿಗೆಲ್ಲ ನಾನು ಪಾಠ ಮಾಡ್ತೀನಿ ಅಂತಾರೆ. ಪಾಠ ಮಾಡ್ತೀನಿ ಅಂದ ತಕ್ಷಣ ನಾನು ಮತ್ತೆ ಮರುದಿನ ಒಂದು ಕ್ಲಾಸ್ ತೊಗೊತೀನಿ, ಕ್ಲಾಸ್ ತೊಗೊಂಡ ಮ್ಯಾಗ ಆ ಹುಡುಗಗೆ ರ ಬರೆಯೋದು ಹೇಳ್ಕೊಡ್ತೀನಿ ಅಂತಾರೆ. ಅಂದ ತಕ್ಷಣ ಮೊದಲಿದ್ದ ಶಿಕ್ಷಕರು ಅಂತಾರೆ, ಸರ 20 ದಿನ ಆಯ್ತು ರೀ ಸರ್, ಅವನಿಗೆ ರ ಬರೆಯೋದು ಹೇಳಕತ್ತೀನಿ, ಅವಾಗ ಕಲಿಯೋಣವಲ್ಲ, ನೀವೇನ್ರಿ ನೀವು ಹೆಂಗೆ ಕಲಿಸ್ತೀರಿ ಅಂತಾರೆ. ಇಲ್ಲ ನಾಳೆ ಒಂದಿನ ನಾ ಎಲ್ಲ ಕಲಿಸ್ತೀನಿ ಅಂತಾರೆ. ಹ್ಞೂ ಅಂತೇಳಿ ನಾಳೆ ಮರುದಿನ ಆಗುತ್ತಾ ಸರ್, ಅದೇ ಕ್ಲಾಸಿಗೆ ಶಿಕ್ಷಕರು ಬರ್ತಾರೆ. ಆ ವ್ಯಕ್ತಿ ಕುಂತವನ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ಕರೆದ ತಕ್ಷಣ ಅವ ಬಂದು ನಿಂದಿರ್ತಾನೆ. ನಿಂತ ಮ್ಯಾಗ ಗುರುಗಳು ಅಂತಾರೆ, ನಾಷ್ಟ ಏನು ಮಾಡಿ ಬಂದ್ಯಪ್ಪ ಅಂತ ಕೇಳ್ತಾರೆ. ಫಸ್ಟ್ ನಾಷ್ಟ ಏನು ಮಾಡಿ ಬಂದ ತಕ್ಷಣ ಅವ ಅಂತಾನ, ಸರ ನಮ್ಮ ಮನೆಗೆ ನಾಷ್ಟ ಮಾಡಂಗಿಲ್ಲ ರೀ, ನಮ್ಮಮ್ಮ ಚಂದ ರೊಟ್ಟಿ ಮಾಡ್ತಾರೆ, ರೊಟ್ಟಿ ತಿಂದು ಬಂದೀನಿ ರೀ ನಾನು ಅಂತಾನೆ. ಅಂದ ತಕ್ಷಣ ಶಿಕ್ಷಕರು ಅಂತಾರೆ, ರೊಟ್ಟಿ ತಿಂದು ಬಂದಿಯಾ? ಅವ್ರು ರೊಟ್ಟಿ ಹೆಂಗಿರ್ತೋ ಮರೆ ನೋಡೇ ಇಲ್ಲ ಅನ್ನೋ, ತಗೋ ಚಾಪಿಸ್ ತಗೋ, ರೊಟ್ಟಿ ಹೆಂಗೈತೆ ಬರಿ ಬಾ ಇಲ್ಲ ಅಂತಾರೆ. ಅಂದ ತಕ್ಷಣ ರೊಟ್ಟಿ ಹೆಂಗೈತೆ ಅಂತೇಳಿ ಹಿಂಗೆ ರೌಂಡಿಗೆ ಬರಿತಾನೆ ರೀ ಅವ. ಬರ್ದ ಮ್ಯಾಗ ಮತ್ತೆ ಅಂತಾರೆ ಶಿಕ್ಷಕರು, ನಿಮ್ಮ ಮನ್ಯಾಗ ನಿಮ್ಮ ಅಜ್ಜದನ ಅಂತ. ಹ್ಞೂ ರೀ ಅದನ್ರಿ. ಹೌದು ಅಜ್ಜದನ? ಅಜ್ಜ ಕೋಲ್ ಹಿಡ್ಕೊಂತಾನ, ಕೋಲ್ ಹಿಡ್ಕೊಂಡೆ ದಿನ ಬಡ್ಸ್ಕೊಂತೀನಿ ರೀ. ಹೌದ್ರಿ ಕೋಲ್ ಐತಿ.
ಅದು ಕೋಲ್ ಹೆಂಗೈತೆ ನೋಡಿಲ್ಲ, ಒಂದು ಸ್ವಲ್ಪ ಕೋಲ್ ಹೆಂಗೈತೆ ಬರೀ ಅಂತಾರೆ. ಅಂದ ತಕ್ಷಣ ಏನಾಗತ್ತೆ ರೀ, ಒಂದು ರೊಟ್ಟಿ ಮ್ಯಾಗ ಕೋಲ್ ಅವಾಗ ಗುರುಗಳು ಅಂತಾರೆ, ಇದ ನೋಡಪ್ಪ ರ ಅಂತಂತಂದು. ಅವಾಗ ಅವ ಅಂತಾನ, ಸರ ನಮ್ಮ ಅಮ್ಮನ ರೊಟ್ಟಿ ನಮ್ಮ ಅಜ್ಜನ ಕೋಲ್ ರ ಆಗ್ಬಿಡ್ತಲ್ರಿ ಅಂತಂದ್ರೆ ಅವ. ಯಾಕೆ ಈ ಮಾತು ಹೇಳಕತ್ತೀನಂದ್ರೆ, ಯಾಕಂತಂದ್ರೆ ಎಷ್ಟೊಂದು ಸ್ಕಿಲ್ಸ್ಗಳನ್ನ ಯೂಸ್ ಮಾಡಿ ಎಷ್ಟೋ ಕಷ್ಟಪಟ್ಟು ತಮಗೆ ಈ ರೀತಿ ಒಳಗಡೆ ಒಂದು ಚಂದವಾಗಿರ್ತಕ್ಕಂಥ ಹೂವನ್ನು ಮಾಡ್ಯಾರಲ್ಲ, ಅವರು ನಿಜವಾದ ಸಾರ್ಥಕತೆಯ ಸಾಧಕರಾಗುತ್ತಾರೆ ಎನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಅಂತಿರ್ತೀವಿ, ಏನು ಸೀಕ್ರೆಟ್ ಆಫ್ ಎನರ್ಜಿ ಏನಂತಂದ್ರೆ ಭಾಳ ಚಂದ ಹೇಳ್ತಾರೆ, ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಎನರ್ಜಿ ಅಂತ. ನಿನ್ನ ಎನರ್ಜಿಯ ಗುಟ್ ಏನಂದ್ರೆ ಬೂಸ್ಟ್ ಈಸ್ ಸೀಕ್ರೆಟ್ ಆಫ್ ಎನರ್ಜಿ. ಆದ್ರೆ ನಿಮ್ಮ ಜೀವನಕ್ಕೆ ನಿಜವಾದ ಬೂಸ್ಟ್ ಯಾರಪ್ಪ ಅಂದ್ರೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಎನ್ನುವಂಥದ್ದು ತಾವು ಮರಿಬಾಡ್ರು. ಶಾಲೆ 1997 ಸ್ಥಾಪನೆ ಆಗೈತ್ರಿ. ನಾನು ಹುಟ್ಟಿದ್ದು 2005 ಹುಟ್ಟೀನಿ. ಅಂದ್ರೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಹೇಳಕತ್ತೀನಿ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನನಗಿನ್ನ ದೊಡ್ಡವರ ಅದೀರಿ. ಯಾಕೆ ಹೇಳಕತ್ತೀನಪ್ಪ, ನಾನು ತಿಳಿದಿದ್ದನ್ನು ತಮಗೆ ಹೇಳಕತ್ತೀನಿ. ಒಬ್ಬ ಗುರುಗಳು ನೋಡ್ರಿ, ಗುರುಗಳು ಅಂತಕ್ಕಂಥವ್ರು ಸಿಕ್ಕಾರಪ್ಪ ಅಂತಂದ್ರೆ ನಮ್ಮ ಪುಣ್ಯ. ಗುರುಗಳು ಸಿಕ್ಕಿದ್ದು ನಮ್ಮ ಪುಣ್ಯ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಮಗೊಂದು ಪ್ರಶ್ನೆ ಕಾಡ್ತ, ಯಾರು ನಿಜವಾದ ಪುಣ್ಯವಂತರು ಅಂತ. ಪುಣ್ಯವಂತರು ಅಂತ ಯಾರಿಗೆ ಕರಿಬೇಕು? ಒಬ್ಬ ಇಂಗ್ಲೀಷ್ ತತ್ವಜ್ಞಾನಿ ವಿಲಿಯಂ ಶೇಕ್ಸ್ಪಿಯರ್ ಚಂದ ಹೇಳ್ತಾನ್ರಿ. ಏನು ಹೇಳ್ತಾನಂದ್ರೆ, ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್, ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್, ಐ ಸ್ಟಾಪ್ಡ್ ಕ್ರೈಯಿಂಗ್ ವೆನ್ ಐ ಸಾ ಎ ಮ್ಯಾನ್ ವಿತೌಟ್ ಲೆಗ್ಸ್. ಅಂದರೆ ನಮ್ಮ ಹತ್ರ ಪಾದರಕ್ಷೆ ಇಲ್ಲ ಅಂತ ಕೊರಗೋದು ಬೇಡ್ರಿ, ನಮ್ಮ ಹತ್ರ ಕಾಲಿದಾವೆ ಅಂತ ಖುಷಿ ಪಡೋಣ. ಹೌದಿಲ್ಲ? ಸುಮ್ಮ ವಿಚಾರ ಮಾಡ್ರಿ, ನಿನ್ನೆ ಎಷ್ಟೋ ಲಕ್ಷಾಂತರ ಜನ ಮಲ್ಕೊಂಡಿದ್ರು, ಇವತ್ತು ಕೆಲವು ಜನ ಹೇಳೇ ಇಲ್ಲ. ಇವತ್ತು ನಾವು ಎದ್ದೀವ್ರಿ, ನಾವು ಮಾತಾಡಕತ್ತೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಅಂತ ನಮಗಿನ ನಿಜವಾದ ಪುಣ್ಯವಂತರು ಇನ್ಯಾರಿದ್ದಾರೆ ಜಗತ್ತಿನೊಳಗಡೆ. ಅದಕ್ಕೆ ಪುಣ್ಯ ಅಂತಕ್ಕಂಥದ್ದು ನಾವು ಕೊಂಡಾಗ ಮಾತ್ರ ನಮ್ಮ ಬದುಕು ಬಂಗಾರ ಆಗುತ್ತೆ ಅನ್ನುವಂಥದ್ದು ಹೇಳ್ತೇನೆ. ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಇಲ್ಲಿರ್ತಕ್ಕಂಥ ಗುರುಗಳಿಗೆ ಯಾವಾಗ ಸಂತೋಷ ಆಗುತ್ತಾ ಅಂತ ತಮಗೆ ಕಾಡ್ತಾ ಇರುತ್ತೆ ಪ್ರಶ್ನೆ. ಇಲ್ಲಿರ್ತಕ್ಕಂಥ ಗುರುಗಳಿಗೆ ಯಾವಾಗ ಸಂತೋಷ ಆಗುತ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಗುರುಗಳಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಗುರುವಂದನೆ ಮಾಡ್ರೆ ಗುರುಗಳಿಗೆ ಸಂತೋಷ ಆಗುತ್ತಾ ಅಂತ ತಾವು ತಿಳ್ಕೊಂಡಿರ್ಬೋದು. ಒಬ್ಬ ಗುರುಗಳಿಗೆ ಬಂಗಾರ ಬೆಳ್ಳಿ ಕೊಟ್ಟಾಗ ಗುರುಗಳು ಸಂತೋಷ ಆಗ್ತಾರ ಅಂತ ನಾವು ತಿಳ್ಕೊಂಡಿರ್ಬೋದು. ಆ ಗುರುಗಳಿಗೆ 1 ಎಕರೆ ಹೊಲ ಹಾಕ್ತಾರ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಒಬ್ಬ ಗುರುವಿಗೆ ಯಾವಾಗ ಖುಷಿ ಆಗುತ್ತಂದ್ರೆ, ತಾನು ಹೆತ್ತಂತ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಿದ್ರು ಕೂಡ ಆ ಗುರುವಿಗೆ ಖುಷಿ ಆಗಂಗಿಲ್ಲ. ಯಾವಾಗ ಆ ಗುರುವಿಗೆ ಖುಷಿ ಆಗುತ್ತಪ್ಪ ಅಂತಂದ್ರೆ, ತನ್ನ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿ ಉನ್ನತ ಸ್ಥಾನಕ್ಕೆ ಏರಿದಾಗ ಮಾತ್ರ ಒಬ್ಬ ಗುರುವಿಗೆ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ನಮಗ್ ನೋಡ್ರಿ, ಕೊಪ್ಪಳ ಜಿಲ್ಲೆ ಅಂತಕ್ಕಂಥದ್ದು ಒಂದು ದೇವಸ್ಥಾನ ಇದ್ದಂತೆ. ಆ ದೇವಸ್ಥಾನಕ್ಕೆ ಕಳಶ ಯಾವುದಪ್ಪ ಅಂದ್ರೆ ನಮ್ಮ ಗವಿಮಠ. ಅಂತ ಒಂದು ಪರಮ ಪೂಜ್ಯರು ನನಗೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ರು, ಇಲ್ರಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಾಗಿಲ್ಲ, ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ ಅಂತ ಪೂಜ್ಯರು ಅಪ್ಪಣೆ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನದಾಗ ಅವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿ ಒಳಗಡೆ ತಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಒಂದೆರಡು ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ಶರಣಾರ್ಥಿಗಳು. ಮೂಲಕ ಈ ಒಂದು ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡಿರ್ತಕ್ಕಂಥ ಗುರುಗಳಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಗುರುಗಳಿಗೆ ನಮ್ಮ ಹಳೆ ವಿದ್ಯಾರ್ಥಿ ಬಳಗದಿಂದ ಒಂದು ಚಿಕ್ಕ ನೆನಪಿನ ಕಾಣಿಕೆ ಸಮರ್ಪಣೆ ಹಾಗೂ ಚಿಕ್ಕ ಒಂದು ನೆನಪಿನ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ಬೇಕಂತ ಹೇಳಿ ವೇದಿಕೆ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಂಧನ ಪ್ರಭಾರಿಯಾಗಿ ಗರಿ ಬಿಚ್ಚಲು ಹಾರಲು ಕಲಿಸುವ ಗುರುತ್ವಾಕರ್ಷಣ ಶಕ್ತಿಯೇ, ಗಿರಿ ಶಿಖರಗಳ ಎತ್ತರಕ್ಕೆ ಬೆಳೆಸುವ ಪ್ರೇರಣಾ ಶಕ್ತಿಯೇ, ಅಜ್ಞಾನದಿಂದ ಜ್ಞಾನದೆಡೆಗೆ ಒಲಿಸುವ ಜ್ಞಾನ ಜ್ಯೋತಿಯೇ, ಅರಿವು ಎಂಬ ಪರಿವನ್ನ ಪಸರಿಸುವ ಜಗಜ್ಯೋತಿಯೇ, ಓ ನನ್ನ ಗುರುವೇ, ಓ ನನ್ನ ಗುರುವೇ, ನಿಮ್ಮ ಪಾದಗಳಿಗೆನ್ನ ಕೋಟಿ ನಮನಗಳನ್ನ ಸಲ್ಲಿಸುವಂತ ಅರ್ಥಪೂರ್ಣ ಕಾರ್ಯಕ್ರಮ ಈ ಒಂದು ವೇದಿಕೆ ಮುಖಾಂತರ ಹಂಚ್ಕೊಳ್ಬೇಕಂತೇಳಿ ನಾ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಕಲಿಸಿದ ಗುರುಗಳಿಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ಈ ಒಂದು
ಗುರುಗಳ ಸಾರ್ಥಕ ಸೇವೆ ಮತ್ತು ಅವಿಸ್ಮರಣೀಯ ನೆನಪುಗಳ ಸಂಭ್ರಮ 2025 ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ನಿರ್ಗಮಿಸಿದಂಥ ಶಟಸ್ಥಳ ಬ್ರಹ್ಮಿ ನಿಡಿಸೋಶಿ ಮಠದ ಶ್ರೀಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈಗ ಸುಳ್ಯ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿರುವಂತಹ ಮಾನ್ಯ ಶ್ರೀ ಎಂ ಕೃಷ್ಣಪ್ಪ ಗುರುಗಳೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮುಖ್ಯೋಪಾಧ್ಯಾಯರ ಬಂಧುಗಳೇ ಹಾಗೂ ನನ್ನ ಶಿಕ್ಷಕ ಮಿತ್ರರೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ನನ್ನ ಗುರು ಬಾಂಧವರೇ ಎಲ್ಲರಿಗೂ ಕೂಡ ನಾನು ಇಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಊರಿನ ಯಾವತ್ತೂ ನನ್ನ ಹಳೆಯ ವಿದ್ಯಾರ್ಥಿ ಎಲ್ಲ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಕೇವಲ ವಿದ್ಯಾರ್ಥಿಗಳಿಂದ ಅಷ್ಟೇ ಅಲ್ಲ ಈ ಊರಿನ ಗುರು ಹಿರಿಯರು ಕೂಡ ಇವತ್ತು ಬೆಳಗಿನಿಂದ ಮೆರವಣಿಗೆಯ ಮೂಲಕ ಈ ಒಂದು ಊರಿನಲ್ಲಿ ಸಂಭ್ರಮಿಸುವುದನ್ನು ನೋಡಿದ್ರೆ ಬಹುಶಃ ಇದು ವಿದ್ಯಾರ್ಥಿಗಳಷ್ಟೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ, ಎಲ್ಲ ಊರಿನ ಗುರು ಹಿರಿಯರು ತಮ್ಮ ತನುಮನ ಧನದಿಂದ ಭಕ್ತಿಪೂರ್ವಕವಾದಂತಹ ಒಂದು ಭಾಗವಹಿಸುವಿಕೆ ಇದೆಯಲ್ಲ, ಇದು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದೆ. ಆತ್ಮೀಯರೇ, ಈ ಒಂದು ಪ್ರೌಢಶಾಲೆ ಪ್ರಾರಂಭ ಆದಾಗ ನಾವು ಅದೇ ತಾನೇ ಈ ಶಾಲೆಗೆ ಬಂದಿದ್ದೀವಿ. ಪ್ರಾಥಮಿಕ ಶಾಲೆಯಿಂದ ಸಿದ್ಧಾರೂಢ ಮಠಕ್ಕೆ ಆ ಸಮುದಾಯ ಭವನದಲ್ಲಿ ಪ್ರಾರಂಭ ಆದಾಗ ಕೇವಲ 13 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗುವಂಥ ಈ ಶಾಲೆ, ಕೇವಲ ಮೊದಲನೇ ಬ್ಯಾಚ್ನಲ್ಲಿ 13 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಬ್ಯಾಚೆ ಇವತ್ತಿಗೆ 3500 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ನಿಟ್ಟಿನೊಳಗಿದ್ದಾರಲ್ಲ, ಬಹುಶಃ ಇದು ಎಷ್ಟೊಂದು ವರ್ಣಿಸಲಿಕ್ಕೆ ಆಗದೇ ಇರುವಂತಹ ಒಂದು ಸಂಭ್ರಮ ಅಂಥೇಳಿ ನನ್ನ ವೈಯಕ್ತಿಕವಂತಹ ಒಂದು ಅಭಿಲಾಷೆ. ಆತ್ಮೀಯರೇ, ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಸಾಧನೆ ಮಾಡಬೇಕನ್ನುವಂತಹ ಛಲ ಇದ್ದೇ ಇರುತ್ತೆ. ಆ ಒಂದು ಛಲಕ್ಕೆ ಸ್ಫೂರ್ತಿಯನ್ನು ನೀಡುವಂಥ ಶೆಲೆಯಾಗಿ ಎಲ್ಲ ಗುರುಗಳು ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡಿದ್ರಿಂದ ಇವತ್ತು ಈ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ದೇಶ ವಿದೇಶಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಒಂದು ಸಾಧನೆ ನೋಡಿದರೆ ಬಹುಶಃ ನನಗೆ ಹೌದು ಅನ್ನುವಂತಹ ಆಶ್ಚರ್ಯ ಕೂಡ ಆಗ್ತದೆ. ಅಷ್ಟೇ ಸತ್ಯ, ಅಷ್ಟೇ ನಿತ್ಯ. ಒಂದು ಇವತ್ತ ಗುರುಗಳ ಒಂದು ಸಾರ್ಥಕ ಸೇವೆಯನ್ನು ನೆನಪಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಹುಶಃ ಇದನ್ನು ನೋಡಿದಾಗ, ಯಾಕಂದ್ರೆ ಒಂದು ಕಡೆ ಹೇಳ್ತಾರೆ, ಪೆಟ್ಟು ತಿಂದ ಕಲ್ಲು ಪೂಜಿಸುವ ಮೂರ್ತಿ ಆಯಿತು, ಪೆಟ್ಟು ತಿಂದ ಕಲ್ಲು ಪೂಜಿಸುವ ಮೂರ್ತಿ ಆಯಿತು, ಪೆಟ್ಟು ತಿನ್ನದ ಕಲ್ಲು ಕಾಲು ತುಳಿಯುವ ಮೆಟ್ಟಿಲಾಯಿತು. ಎಷ್ಟೋ ವಿದ್ಯಾರ್ಥಿಗಳು ನಮ್ಮಿಂದ ಶಿಕ್ಷೆಯನ್ನು ಅನುಭವಿಸಿ ಪೆಟ್ಟನ್ನು ತಿಂದು ಇವತ್ತು ಸುಂದರವಾಗಿ ಮೂರ್ತಿಯಾಗಿ ಅರಳಿ ಇವತ್ತು ಎಲ್ಲ ಈ ಶಾಲೆಯ ಸುತ್ತಲೂ ಕೂಡ ಈ ಶಾಲೆಯ ಆವರಣದೊಳಗೆ ಇರತಕ್ಕಂಥ ವಿದ್ಯಾರ್ಥಿಗಳ ಒಂದು ಉತ್ಸಾಹ ನೋಡಿದರೆ ಅವತ್ತಿನ ಒಂದು ಶಿಕ್ಷಣದ ವ್ಯವಸ್ಥೆ ಹಾಗಿತ್ತು. ಆದರೆ ಇವತ್ತಿಗೆ ನಾವು ನೋಡಿದಾಗ ಬಹುಶಃ 28 ವರ್ಷಗಳಿಂದ ಮತ್ತು ಈಗ ನೋಡಿದಾಗ ಬಹುಶಃ ಶಿಕ್ಷಣದ ವ್ಯವಸ್ಥೆಯಲ್ಲಿ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಅವತ್ತು ಸಾಕಷ್ಟು ಹೊಡೆತವನ್ನು ತಿಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲೆಲ್ಲ ಇದ್ದಾರೆ, ನಮ್ಮ ವೇದಿಕೆ ಮುಂದೆ ಇದ್ದಾರೆ. ಅವರೆಲ್ಲ ಹೊಡೆದಿರ್ತಕ್ಕಂಥ ನೋಡಿದರೆ ಅವತ್ತು ನಮಗೂ ನೋವಾಗ್ತಾ ಇತ್ತು. ಮುಂಜಾನೆ ಎದ್ದು ಮತ್ತೆ ಅವ್ರನ್ನ ಮಾತಾಡ್ಸ್ತಾ ಇದ್ವಿ, ನೀನು ಏನಾದರೂ ಹೊಡೆತ ಜೋರಾಗಿತ್ತ ಏನೋ, ಇಲ್ಲ ಬಾ ಅದು ಒಳ್ಳೇದಕ್ಕೆ ನಾವೆಲ್ಲ ಬಡ್ದಿದ್ದೀವಿ ಅಂತಕ್ಕಂಥ ಮಾತನ್ನು. ಇಲ್ಲ ಸರ್, ಮತ್ತೆ ಯಾರು ಪಾಲಕರು ಕರೆಸ್ತಿದ್ದೀವಿ, ಏನಾದರೂ ತೊಂದರೆ ಮಾಡಿದಾಗ ಪಾಲಕರು ಬಂದು ನಮ್ಮ ಹುಡುಗರಿಗೆ ಯಾಕೆ ಹೊಡೆದಿರಿ ಅಂತ ಕೇಳ್ತಾ ಇರಲಿಲ್ಲ. ಸರ್ ನೀವು ಹಂಗೆ ಬಿಟ್ರಿ, ಇನ್ನೂ ಓದಿರಿ ಸರ್ ನೀವು ಬೇಕಾದ ನೀವೇನು ಮಾಡಿದ್ರು ಸಹಿತ ನಾವು ಕೇಳಲ್ಲ ಅನ್ನುವಂಥ ಮಾತನ್ನು ಕೂಡ
ಈ ಗ್ರಾಮದ ಹಿರಿಯರು ಕೂಡ ಬಂದು ಹೇಳ್ತಾ ಇದ್ರು, ಬಹುಶಃ ಆ ದಿನಗಳನ್ನು ನೆನೆಸ್ಕೊಂಡಾಗ ಬಹುಶಃ ನಮಗೆಲ್ಲ ಆನಂದ ಭಾಷ್ಪಗಳು ಬರ್ತಾವೆ. ಯಾಕಂದ್ರೆ ಅವತ್ತಿನ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ನಾವು ಕುಷ್ಟಿಯಿಂದ ಊರಿಗೆ ಹೋದ್ರೆ ಬರಬೇಕಾಗಿತ್ತು ಅಂತ ಲಾರಿಯನ್ನು ಆಶ್ರಯಿಸಬೇಕಾಗಿತ್ತು. ಬೆಳಗ್ಗೆ 8 ಗಂಟೆಗೆ ನಮ್ಮ ಡ್ಯೂಟಿ ಪ್ರಾರಂಭ ಆಗ್ತಂದ್ರೆ ಒಂದೊಂದು ದಿವಸ 12 ಗಂಟೆ ಆದರೂ ಕೂಡ ನಮಗೆ ಸಿಗ್ತಾ ಇದ್ದಿಲ್ಲ, ಲಾರಿ ತಲುಪ್ತಾ ಇದ್ದಿಲ್ಲ. ನಾವು ಅರುಣಕುಮಾರ್ ಸರ್ ನಾವೆಲ್ಲ ಹೇಳ್ತಿದ್ವಿ, ಸರ್ ನಮ್ಮ ಡ್ಯೂಟಿ 8ಕ್ಕೆ ಚಾಲು ಮಾಡಿವಿ ಕುಷ್ಟಿಯಾಗ, ಮತ್ತು ಬಸ್ ಬಂದಿಲ್ಲ, ಏನು ಮಾಡೋದ್ರಿ ಅಂತೇಳಿ ಕಾಸು ಹೇಳ್ತೀವಿ. ಆಯ್ತು ರೀ, ಮತ್ತು ಎಲ್ಲರ ಪರಿಸ್ಥಿತಿನ ಹೆಂಗೆ ಐತೆ. ಅಂಥ ಒಂದು ಕಷ್ಟ ಕಾರ್ಪಣ್ಯದ ಮಧ್ಯದೊಳಗೆ ಹಿಂದಿನ ಒಂದು ಸವಿ ನೆನಪುಗಳನ್ನು ನೆನೆಸ್ಕೊಂಡಾಗ ಬಹುಶಃ ಇಂಥ ಒಂದು ಉತ್ತುಂಗ ಶಿಖರಕ್ಕೆ ನಮ್ಮ ಶಾಲೆ ಬೆಳೆದಿದೆ ಅನ್ನುವಂತಹದ್ದನ್ನು ನೋಡಿದಾಗ ಅದಕ್ಕೆ ಆಗ್ತಕ್ಕಂಥ ಆತ್ಮಸಂತೋಷ ಮತ್ತೆ ಬೇರೊಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನನ್ನ ನೆನಪಿಗೆ ಬರ್ತದೆ. ಹಾಗೆ ಬಸವಣ್ಣವರು ಒಂದು ವಚನ ಇಲ್ಲಿ ನೆನಪಿಗೆ ಬರ್ತದೆ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದುರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಜೀವನದೊಳಗೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಅಂದರೂ ಕೂಡ ಪರವಾಗಿಲ್ಲ, ಕಳು ಮಾಡೋದನ್ನು, ಕೊಲೆ ಮಾಡೋದನ್ನು, ಸುಳ್ಳು ಹೇಳೋದನ್ನು, ಆಮೇಲೆ ಇನ್ನೊಬ್ಬರ ಬಗ್ಗೆ ನಾವು ಅಸಹ್ಯ ಪಡ್ತಕ್ಕಂಥದ್ದನ್ನು, ನಾವು ಬೇರೆದವ್ರು ನೋಡಿ ಹೊಟ್ಟೆ ಕಿಚ್ಚನ್ನು ಪಡ್ತಕ್ಕಂಥದ್ದು ನಾವು ದೂರ ಮಾಡಿಕೊಂಡ್ರೆ ಬಹುಶಃ ನಾವು ಮನುಷ್ಯರಾಗಿದ್ದಕ್ಕೂ ಸಾರ್ಥಕ ಆಗ್ತದೆ. ಯಾಕಂದ್ರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಆದರೆ ಒಬ್ಬರೊಬ್ರು ಒಂದೊಂದು ರೀತಿ ಅಂತ ಬದುಕಿರ್ತದೆ, ಎಲ್ಲರೂ ಒಂದೇ ಇರಲ್ಲ. 5 ಫಿಂಗರ್ ಈಸ್ ಎ ನಾಟ್ ಈಕ್ವಲ್, 5 ಬೆರಳುಗಳು ಸಮ ಇಲ್ಲ. ಯಾಕಂದ್ರೆ ಒಬ್ಬರೊಬ್ರು ಭಿನ್ನವಾಗಿರ್ತಾರೆ. ಅಂತಹ ಆ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಒಬ್ಬರೊಬ್ಬರು ಏನೋ ಸಾಧನೆ ಮಾಡಿ ತಮ್ಮ ಜೀವನವನ್ನು ಒತ್ತೆ ಇಟ್ಟು ಅಭ್ಯಾಸ ಮಾಡಿ ಇವತ್ತು ಉನ್ನತವಂತ ಶಿಖರಕ್ಕೆ ಏರಿದ್ದಾರೆ. ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಇವತ್ತು ತಮ್ಮ ಬದುಕಿನ ಒಂದು ದಾರಿಯನ್ನು ಕಂಡುಕೊಂಡು ಇವತ್ತು ನಮ್ಮ ಮುಂದೆ ಎಲ್ಲ ಅವರು ಅರಳಿ ನಿಂತಿರ್ತಕ್ಕಂಥದ್ದು ನೋಡಿದರೆ ಬಹುಶಃ ಅದಕ್ಕೆ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಯಾಕಂತಂದ್ರೆ ಆ ಒಂದು ಬೆಳೆ ಏನಿದೆ ಅಲ್ಲ, ನಾವು ಬೆಳೆದಂಥ ಪೈರು ಇವತ್ತು ಅದು ಪ್ರಫುಲ್ಲವಾಗಿ ಬೆಳೆದು ನಮ್ಮ ಮುಂದೆ ನಿಂತಿದೆ. ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಜೀವನದೊಳಗೆ ನೀವು ಹೇಗೆ ಇರ್ರಿ, ಹೆಂಗೆ ಇರ್ರಿ, ಆದರೆ ಬದುಕುವುದು ಒಳ್ಳೆಯ ಒಂದು ದಾರಿಯಲ್ಲಿ ಬದುಕಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಸಂಸ್ಕಾರವಿಲ್ಲದ ಜೀವನ ಪರಿಮಳವಿಲ್ಲದ ಪುಷ್ಪದಂತೆ, ಸಂಸ್ಕಾರವಿಲ್ಲದ ಜೀವನ ಪರಿಮಳವಿಲ್ಲದ ಪುಷ್ಪದಂತೆ. ಅದಕ್ಕೆ ಒಳ್ಳೆಯ ರೀತಿಯಂಥ ಸಂಸ್ಕಾರವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯ ಆಚಾರ ರೀತಿ ನೀತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರ ಬಾಳಿನ ಬದುಕಿನಲ್ಲಿ ಒಂದು ಬೆಳಕಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲೇ ಆಸೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಇಲ್ಲೆಲ್ಲ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಗೆ ಇರಿ, ಹೆಂಗೆ ಇರಿ, ನನಗದು ಬೇರೆ ಇಲ್ಲ. ಆದರೆ ನೀವು ಕಲಿತಂಥ ಶಾಲೆಗೆ ಇಷ್ಟೊಂದು ಗುರುಗಳನ್ನು ನೆನೆಸ್ಕೊಂಡು ನೀವು ಇವತ್ತು ಸಂಭ್ರಮಿಸ್ತಾ ಇದ್ದೀರಲ್ಲ, ಇದಕ್ಕೆ ತಕ್ಕ ಹಾಗೆ ನಿಮಗೆ ಈ ಭೂಮಿಗೆ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಓದಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದಿರು ನಿಮಗೆ ಸಾಕಷ್ಟು ಅವರು ನೋವುಗಳನ್ನು ಅನುಭವಿಸಿ ನಮ್ಮ ಅಣ್ಣ ಅಕ್ಕ ಅಥವಾ ತಂಗಿ ಓದಲಿ ಅಂಥೇಳಿ ಅವ್ರು ನಿಮಗೆ ಒಳ್ಳೆಯದನ್ನು ಬಯಸಿದ್ದಾರೆ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದು ಕಲೀರಿ, ಅಣ್ಣ ತಮ್ಮಂದಿರನ್ನು ಪ್ರೀತಿ ವಿಶ್ವಾಸದಿಂದ ನೋಡೋದು ಕಲೀರಿ, ಅಕ್ಕ ತಂಗಿಯರನ್ನು ನಾವು ಒಳ್ಳೆಯ ಗೌರವದಿಂದ ನೋಡೋದನ್ನು ಕಲಿತ್ರೆ ನಾವು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿ ಇವತ್ತಿಂಥ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಬಹಳ ಸಾರ್ಥಕ ಆಗ್ತದೆ. ಅದಕ್ಕೆ ಒಳ್ಳೆಯ ಒಂದು ಸಂಸ್ಕಾರ ಇರಲಿ. ಯಾಕಂದರೆ ಇವತ್ತು ಸಂಬಂಧಗಳನ್ನು ಹಣ ಕೊಟ್ಟು ದುಡ್ಡು ಕೊಟ್ಟು ನಾವೆಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ದುಡ್ಡಿನಿಂದ ನಾವು ಏನನ್ನೂ ಕೂಡ ಸಂಪಾದನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಗಳನ್ನು ಒಳ್ಳೆಯ ರೀತಿಯಿಂದ ನಾವು ಸಂಸ್ಕಾರದಿಂದ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿ ನಡಿಬೇಕು ಅಂತಕ್ಕಂತಹ ಒಂದು ಈ ಅನುಬಂಧದ ಜೀವನವನ್ನು ನಡೆಸಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಅಂತಹ ಒಂದು ನೀವು ಆ ಜೀವನವನ್ನು ನಡೆಸ್ತಾ ನಿಮ್ಮ ಕುಟುಂಬ, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಂಥ ಹೆಸರನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರನ್ನು ಮಾಡ್ತಕ್ಕಂಥ ಒಂದು ಬದುಕು ನಿಮ್ಮದಾಗಲಿ ಅಂತೇಳಿ ಹೇಳ್ತಾ, ಯಾಕಂದರೆ ವೇದಿಕೆಯ ಮೇಲೆ ಬಹಳಷ್ಟು ಇಲ್ಲಿ ಜನರು ಮಾತನಾಡ್ತಕ್ಕಂಥವ್ರು ಇದ್ದಾರೆ, ಎಲ್ಲರಿಗೂ ಸಮಯವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಪ್ರತಿನಿತ್ಯ ಕೂಡ
ನಮ್ಮ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಮಾತನಾಡಿದ್ದೀವಿ. ಇವತ್ತು ಪಾಠ ಹೇಳುವಂಥ ಸಂದರ್ಭದೊಳಗೆ ಇದು ಪಾಠ ಹೇಳುವಂಥ ಸಂದರ್ಭ ಅಲ್ಲ. ಸಮಯಕ್ಕೆ ನಾವಿಲ್ಲಿ ಒಂದು ತಲೆ ಬಾಗಲೇಬೇಕು. ಇವತ್ತು ಈ ಊರಿನಲ್ಲಿ ಕರೆದು ನಮ್ಮೆಲ್ಲ ಗುರುಗಳನ್ನು ಕೂಡ ಒಂದು ಸಮ್ಮಿಲನಗೊಳಿಸಿ ಇವತ್ತು ಎಷ್ಟೋ ದಿವಸ ನೋಡಲಾರಂಥ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ನಾವು ವೇದಿಕೆಯ ಮೂಲಕ ಮತ್ತು ಊರಲ್ಲಿ ನೋಡೋದ್ರ ಮೂಲಕ ನಮಗೆಷ್ಟು ಕಣ್ಮನಗಳಿಗೆ ಆನಂದವನ್ನು ನೀಡಿದಿರಿ. ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಅಲ್ಲ. ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲ ವರ್ಷದ ವಿದ್ಯಾರ್ಥಿನಿಯರನ್ನು ಗುರು ಹಿರಿಯರನ್ನು ನಾನು ಇಲ್ಲಿ ವಂದಿಸುತ್ತಾ ನನ್ನ ಅಭಿನಂದನೆಗಳ 2 ಮಾತುಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಕಿ ಸಲುಹಿದ ಬಂಧು ಬಾಂಧವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ ನೀಲಪ್ ಸರ್ಗೆ ಅನಂತನದ ಧನ್ಯವಾದಗಳು. ಆತ್ಮೀಯ ಮಿತ್ರರೇ, ಕಾರ್ಯಕ್ರಮವನ್ನು ಈಗ ತಾನೇ ಪ್ರಾರಂಭವಾಗಿದೆ ಅಂದ್ಕೊಳ್ಬೋದು. ಯಾಕಂದರೆ ನಮ್ಮ ನೆಚ್ಚಿನ ಗುರುಗಳೆಲ್ಲರೂ ಕೂಡ ತಮ್ಮ ಈ ಒಂದು ಶಾಲೆಯಲ್ಲಿ ಕಳೆದಿರ್ತಕ್ಕಂಥ ನೆನಪುಗಳನ್ನು, ಅನುಭವಗಳನ್ನು ನಮ್ಮೆಲ್ಲರ ಮುಂದೆಯೂ ಕೂಡ ದಾರಿ ಇರಲಿದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಮಿತ್ರರೇ, ತಮ್ಮ ಫೋಟೋ ಶೂಟನ್ನು ಆಮೇಲೆ ಮಾಡಿಕೊಳ್ಳುವಂತಾರೆ. ದಯವಿಟ್ಟು ತಾವುಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ವೇದಿಕೆಗೆ ಮೆರಗನ್ನು ನೀಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಭೀಮೇಶ್, ತಾವೆಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉನ್ನತಾಧಿಕಾರಿಗಳೇ, ವೃತ್ತಿ ಬಾಂಧವರೇ, ಗುನ್ನಾಳ್ ಗ್ರಾಮದ ನಾಗರಿಕರೇ ಹಾಗೂ ನಮ್ಮ ವಿದ್ಯಾರ್ಥಿ ವೃಂದವೇ, ಎಲ್ಲರೂ ಇವತ್ತು ಪರಸ್ಪರರನ್ನ ಭೇಟಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟು ಖುಷಿ ಸಂತೋಷ ತರಲಿಕ್ಕೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮದ ಹೆಡ್ಡಿಂಗ್ ಗುರುಗಳ ಸಾರ್ಥಕ ಸೇವೆ ಅನ್ನೋದನ್ನು, ನಮ್ಮ ವೃತ್ತಿಯ ಬಗ್ಗೆ ಇನ್ನಷ್ಟು ನಮಗೆ ಗೌರವ ಪ್ರೀತಿಯನ್ನು ಹೆಚ್ಚಿಸಿದೆ. ಈ ಒಂದು ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಿದ್ದ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಬಂದು ಎಲ್ಲರಿಗೂ ಹೇಳಿ ನಮ್ಗೆ ಎಲ್ಲ ತಮ್ಮ ಪರಿಚಯ ಮಾಡ್ಕೋತ, ನಾವು ಹೈಸ್ಕೂಲ್ ಟೀಚರ್ಸ್ ಆಗಿವಿ, ನಾವು BSNL ಕೆಲಸ ಮಾಡ್ತೀನಿ, ನಾನು ಒಂದು ವ್ಯಾಪಾರ ಮಾಡ್ತೀನಿ, ಉದ್ಯೋಗ ಮಾಡ್ತೀನಿ ಅಂತ ಎಲ್ಲರೂ ತಮ್ಮ ತಮ್ಮ ಪರಿಚಯ ಹೇಳ್ಕೊಳ್ಳೋದನ್ನು ನೋಡಿದರೆ ಎಷ್ಟೊಂದು ಜವಾಬ್ದಾರಿಯುತವಾಗಿ ತಮ್ಮ ಕೆಲಸವನ್ನೆಲ್ಲ ಮಾಡ್ಕೊಂಡು ಹೊಂಟಾವಲ್ಲ ವಿದ್ಯಾರ್ಥಿಗಳು. ಒಂದು ಸಿದ್ದಯ್ಯ ಪುರಾಣಿಕರ ಮಾತಿನಂತೆ ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂತೆ ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೇ ಸಿಗ್ತೀವಿ ಅನ್ನೋದಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಚಂದ ತಮ್ಮ ಪರಿಚಯವನ್ನು ಮಾಡಿಕೊಂಡ್ರು. ಈ ಎಲ್ಲ ಪರಿಚಯ ನಮ್ಗೆ ಭಾಳ ಖುಷಿ ಕೊಡ್ತು. ನಾವು ಇಲ್ಲಿ ಗುನ್ನಾಳಿಗೆ ನನ್ನ ಪ್ರಾಥಮಿಕ ಸೇವೆ ಗುನ್ನಾಳ ಶಾಲೆಯಲ್ಲಿ ಆಯಿತು. ಅವಾಗ ನನಗೆ ಭಾಳ ಸಮಸ್ಯೆ ಅನಿಸಿತು. ಶಾಲೆ ವಾತಾವರಣ ಭಾಳ ಚಲೋ ಇತ್ತು, ಆದರೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳಷ್ಟು ಸಮಸ್ಯೆ ಅನ್ನಿಸ್ತಿತ್ತು. ಎಷ್ಟೋ ಸಾರಿ ನಮಗೆ ಬಸ್ ಸ್ಟ್ಯಾಂಡ್ನಾಗ ಎಷ್ಟೊತ್ತು ಕಾಯೋಂಥ ಪ್ರಸಂಗ ಬರ್ತಿತ್ತು. ಒಮ್ಮೆಂತೂ ನಾನು ಕುಕೂರಿಂದ ಬರ್ತಾಯಿದ್ದೆ, ಯಲಬುರ್ಗದಳ ಬರೋದಕ್ಕೆ ಗುನ್ನಾಳ್ ಬಸ್ ಪಾಸ್ ಆಗಿಬಿಟ್ಟಿತ್ತು. ಆವಾಗ ನಾನು ಅನಿವಾರ್ಯವಾಗಿ ಕುಷ್ಟಿಗೆ ಹೋಗಿ ಅಲ್ಲಿಂದ ಶಾಲೆಗೆ ಬಂದೆ. ಬಂದ ತಕ್ಷಣ ಇಲ್ಲೇ ಒಬ್ಬರು ಶಂಕರಪ್ಪ ಸರ್ ಅಂತ ಹೆಡ್ ಮಾಸ್ಟರ್ ಇದ್ದರು. ಬಂದ ತಕ್ಷಣ ಏನಂತಾರೋ ಏನೋ ಅಂತ ನಾನು ನಮಸ್ಕಾರ ಸರ, ಸ್ವಲ್ಪ ಲೇಟ್ ಆಯ್ತು, ಸಾರಿ ಸರ್ ಅಂತ ನಾ ಅವ್ರ ಮುಂದೆ ಹೇಳಿದೆ. ಆಗ ನೀವು ಹೆಂಗೆ ಬಂದ್ರಿ ಅಂತ ಕೇಳಿದರು. ಇಲ್ರಿ ಹಿಂಗೆ ಯಲಬುರ್ಗಕ್ಕೆ ಬಂದೆ, ಬಸ್ ಪಾಸ್ ಆಗಿ ಸರ, ಕುಷ್ಟಿಗೆ ಬಂದು ಲಾರಿ ಹತ್ತಿ ಬಂದೆ ಅಂತ ಹೇಳಿದೆ. ಅವ್ರು ಹೇಳಿದರು, ಹಿಂಗೆಲ್ಲ ಬರಬೇಡ್ರಿ, ಹಿಂಗೆ ನಿಮ್ಮಂಥವ್ರು ಹಿಂಗೆ ಲಾರಿ ಹತ್ತಿ ಬರೋದು ಚಲೋ ಅಲ್ಲ, ಏನು ವಾರಕ್ಕೊಮ್ಮೆ ಊರಿಗೆ ಹೋಗ್ತಿರ್ತೀರಿ, ಅರ್ಧ ತಾಸು ತಡ ಆಗ್ತದೆ, ಯಾಕೆ ಹಂಗೆ ಲಾರಿಗೆ ಹತ್ತಿ ಬರ್ತೀರಿ ಅಂತ ಅವ್ರು ನಾನು ಹೇಳಿದರು. ಇಂತಹ ಅನುಭವಗಳು ನನ್ನ ಗುನ್ನಾಳದೊಳಗೆ ಬಹಳಷ್ಟು ಆಯಿತು. ನಾ ಏನೋ ಅಂದ್ಕೊಂಡು ಏನಂತಾರೋ ಅನ್ನೋ ಭಾವನೆ ನನಗಿತ್ತು. ಅಂದ್ರೆ ಅಷ್ಟು ಆತ್ಮೀಯತೆಯಿಂದ ನಮ್ಮ ಸಮಸ್ಯೆಗಳು ಏನವ ಅಂತ ಹೇಳಂತ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಿದ್ರು. ಹಂಗಂತ ನಾವೆಂದು ಆ ದುರುಪಯೋಗ ತೊಗೊಳ್ತಿದ್ದಿಲ್ಲ. ನಾ ಇಲ್ಲೇ ರೂಮ್ ಮಾಡಿದ್ದೆ, ಅಗದಿ ಶಾಲೆಯಿಂದ 5 ನಿಮಿಷ ನನ್ನ ರೂಮ್ ಇತ್ತು. ಮಕ್ಕಳಿಗೆ ಹಂಗೆ ಶಾಲೆ ಕೆಲವೊಂದು ಅನಾನುಕೂಲತೆ ಆದಾಗ 6:30 ಸುಮಾರು ಹುಡುಗರೆಲ್ಲ ಪಾಟಿಚೀಲ ತೊಗೊಂಡು ಮತ್ತು ನಮ್ಮ ರೂಮ್ನತ್ತಿಗೆ ಬಂದು ಕೊಡ್ತಿದ್ರು. ನನ್ನ ರೂಮ್ ಭಾಳ ಸಣ್ಣದಿದ್ರು, ಮುಂದೆ ಒಂದು ದೊಡ್ಡ ಬಂಕ ಇತ್ತು, ಅಲ್ಲಿ ಒಂದು ಪಾಟಿಚೀಲ ತೊಗೊಂಡ್ಬಂದು 7:30 8 ಗಂಟೆ ತನಕ ಅಭ್ಯಾಸ ಮಾಡ್ತಿದ್ರು. ನನಗೆ ಶಾಲೆಯಲ್ಲಿ ಆದಂಥ ಕೆಲವೊಂದು ಕೊರತೆಯನ್ನು ನಾ ಮನೆಯಲ್ಲಿ ಸ್ವಲ್ಪ ಮಾಡಿದೆ ಅಂತ ನನಗೆ ಅದು ಸ್ವಲ್ಪ ಆತ್ಮತೃಪ್ತಿ ಅನ್ನಿಸ್ತಿತ್ತು. ಹಂಗೆ ಈ ಊರಾಗ ನನಗೆ ಇರಲಿಕ್ಕೆ ಒಂದು ಸರಿಯಾಗಿ ರೂಮ್ ಆ ಟೈಮ್ನಾಗ ಯಾವುದೂ ಖಾಲಿ ಇದ್ದಿದ್ದಿಲ್ಲ. ಅತಿ ಒಂದು ಸಣ್ಣ ರೂಮಿನೊಳಗೆ ನಾ ಇದ್ದೆ. ಅಲ್ಲೇ ಪಾಪ ಅವ್ರ ಹೆಸರು ನನಗೂ ಗೊತ್ತೇ ಇಲ್ಲ, ದೊಡ್ಡವ ಅಂಥೇಳಿ ಎಲ್ಲರೂ ಊರಾಗನೆಲ್ಲ ಹಂಗೆ ಅಂತಿದ್ರು ಅವ್ರಿಗೆ. ನಾನು ಆಮೇಲೆ ತಿರುಗಿ ನನ್ನ ಮಗನನ್ನು ಕರ್ಕೊಂಡು ಧಾರವಾಡದಿಂದ ಬರ್ತಿದ್ನಲ್ಲ, ಅಲ್ಲೇ 4:15 ಬಿಟ್ಟೆ ಅಂದ್ರೆ 9:00 ಕುಷ್ಟಿಗೆ ಬಂದು ಇಲ್ಲಿ ಬರ್ತಿದ್ದೆ. ಬಂದಾಗ ಪಾಪ ದೊಡ್ಡವ ನನ್ನ ಮಗ ಸಣ್ಣವಿದ್ದ, ಅದಕ್ಕೆ ಅವರು ಇಲ್ಲ ಬಿಸಿ ಎಣ್ಣಾಗ್ಯದ, ಊಟ ಮಾಡಿ ಶಾಲೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು. ಅವರೆಲ್ಲ ಈ ಥರದ ಸ್ಪಂದನೆಯನ್ನು ನೋಡಿ ನನಗೆ ಇವರು ಭಾಳಷ್ಟು ಖುಷಿ ಕೊಡ್ತು. ಇಲ್ಲೇ ಶಾಲೆ ವಾತಾವರಣ, ಸಾಕಷ್ಟು ರೂಮ್ಸ್ಗಳು, ಆಟದ ಬಯಲು ಭಾಳ ಚಂದದ. ಇಲ್ಲೇ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಧಾರವಾಡಕ್ಕೆ ಹೋಗಿನಿ ಅಂದರು. ನೀವೆಲ್ಲ ಹೀಗೂ ಉಂಟಾದ ಗಾಬರಿ ಆಗ್ಬೋದು. ನಾವು ಈಗ ಧಾರವಾಡದೊಳಗೆ ಒಂದು ಗರಡಿ ಮನೆ ಮೇಲೆ ಒಂದು ರೂಮ್ ಅದ. 2 ವರ್ಷದಿಂದ 5 ಕ್ಲಾಸನ್ನು ನಾವು ಒಂದು ರೂಮ್ನಾಗ ನಡೆಸ್ಲಿಕ್ಕತ್ತೀವಿ. ಇದು ಮತ್ತು ಬೇಕಾದಂಗೆ ಧಾರವಾಡ, ದೊಡ್ಡೂರು,
ಅಲ್ಲೆಲ್ಲ ಸಾಂಸ್ಕೃತಿಕ ನಗರಿ ವಿದ್ಯಾನಗರಿ ಅಂತ ನಾವೆಲ್ಲ ಅಂದ್ರೂ ಅಂತಹ ವಾತಾವರಣ ನಮ್ಮದು ಶಾಲಾ ಬಿಲ್ಡಿಂಗ್ ಆಗಲಿಕ್ಕತ್ತದ. ಆದ್ರೆ ಅದು ಕೋರ್ಟ್ ಕೇಸ್ ಇರೋದ್ರಿಂದ ಹಂಗೆ ಮುಂದೆ ಹೋಗಿ 2 ವರ್ಷ ಆದರೂ ಇನ್ನೂ 2 ರೂಮ್ ಕಂಪ್ಲೀಟ್ ಆಗಿಲ್ಲ ನಮ್ಮ ಶಾಲೆದು. ಇನ್ನು ಜೂನಕ್ಕಾದರೂ ನಾವಲ್ಲಿ ಹೋಗ್ತೀವೇನೋ ಅಂದ್ಕೊಂಡಿವಿ. ಹಂಗಲ್ಲೆಲ್ಲ ಈ ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡುವನ್ನಂಗೆ ಗುಣ ಶಾಲೆ ಮಕ್ಕಳು ಎಷ್ಟು ಚಂದ ಅಭ್ಯಾಸ ಮಾಡ್ತಿದ್ರು. ಆಮೇಲೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ ಸಾಕು, ಎಷ್ಟು ಅದನ್ನೆಲ್ಲ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಿದ್ರು. ಆಮೇಲೆ ಡ್ಯಾನ್ಸು, ಹಾಡು, ನಾಟಕ ಇಂಥವೆಲ್ಲ ಅಂತೂ ಇದ್ದಾಗ ನಾವು ಭಾಳ ಶ್ರಮ ಪಡ್ತಾನೇ ಇಲ್ಲ. ಒಂದು ವಾರ ಅವ್ರಿಗೆ ಸ್ವಲ್ಪ ಹೇಳಿಕೊಟ್ರು ಸಾಕು, ಭಾಳ ಚಂದ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ 1 ವಾರಕ್ಕಂದ್ರೆ ಕಾರ್ಯಕ್ರಮ ಎಲ್ಲ ಸೆಟ್ ಆಗ್ಬಿಡ್ತಿತ್ತು. ನಾವಿಲ್ಲಿ ಇದ್ದಾಗ ಗ್ಯಾದರಿಂಗ್ ಮಾಡಿದ್ವಿ 1-2 ಸಾರಿ. ಗ್ಯಾದರಿಂಗ್ ಮಾಡಿದಾಗ ಊರಾಗಿನ ಜನನೂ ಸಹಿತವಾಗಿ 12:30 1 ಗಂಟೆ ಆದರೂ ಕೂತ್ಕೊಂಡು ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾಯಿದ್ರು. ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ಪ ಈ ಊರಾಗಿನ ಮಂದಿ ಅಂತ ಹೇಳಿ ನಂಗೆ ಭಾಳಷ್ಟು ಖುಷಿ ಆಗ್ತಾಯಿತ್ತು. ಹೀಗಾಗಿ ಈ ಗುನ್ನಾಳ ಗ್ರಾಮದ ಇಲ್ಲಿ ನಮ್ಮ ಸ್ಟಾಫ್ನು ಹಂಗೆ ಇತ್ತು. ಇಲ್ಲಿ ಇವರನ್ನೆಲ್ಲ ನಾನು ಖುಷಿಯಿಂದ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೃತ್ತಿಯೊಳಗೆ ಮಕ್ಕಳೊಂದಿಗೆ ಮಕ್ಕಳಾಗಿ ನಾವು ಖುಷಿಯಿಂದ ಇದ್ಬಿಟ್ವಿ ಅಂತಂದ್ರೆ ಹೆಂಗೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಇಷ್ಟು ವರ್ಷ ಸರ್ವಿಸ್ ಹೆಂಗಾಯ್ತೋ ಏನೋ ಅನ್ನೋ ರೀತಿಯೊಳಗೆ ನಾವು ಭಾಳಷ್ಟು ಈ ವೃತ್ತಿಯನ್ನು ಎಂಜಾಯ್ ಮಾಡೀವಿ. ಅದರಂತೆ ಇಲ್ಲೆಲ್ಲ ಮಕ್ಕಳು ಈ ಕೊಟ್ಟಂಥ ಗೌರವ ಪ್ರೀತಿಯನ್ನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಾತಾವರಣ ನೋಡಿ ನನಗೊಂದು 2 ಸಾಲು ಏನೋ ಬರೆಯೋಣ ಅನಿಸ್ತು. ಧಾರವಾಡಕ್ಕೆ ಹೋದ್ಮೇಲೆ ಸ್ವಲ್ಪ ಬರವಣಿಗೆ ಏನೋ ರೂಢಿಸ್ಕೊಂಡನಿ. ನಾನು ಬರೆದಂಥ 4 ಸಾಲುಗಳನ್ನು ಇಲ್ಲಿ ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮಲ್ಲಿಯ ಅಗಾಧ ಸಂಘಟನಾ ಶಕ್ತಿ ಗುರು ಹಿರಿಯರಲ್ಲಿಯ ಅಪಾರ ಭಕ್ತಿ ಇಂದು ನಮಗೊಲಿದ ಗೌರವ ಪ್ರೀತಿ ಈ ಸವಿ ನೆನಪಿರುವುದು ಜೀವನಾಪೂರ್ತಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.